ನಮಸ್ಕಾರ. ನವೆಂಬರ್ ತಿಂಗಳು ಬಂದಿದೆ. ನಾವು ಸಾಕಷ್ಟು ಜನ ನವೆಂಬರ್ ಕನ್ನಡಿಗರು ಸಾಕಷ್ಟು ಜನ ಇದ್ದೀವಿ. ಎಸ್ಪೆಷಲಿ ಕಾರ್ಪೊರೇಟಲ್ಲಿರೋರು ಮರ್ತು ಬಿಟ್ಟಿರ್ತೀವಿ ನಾವೆಲ್ಲ ಕನ್ನಡಿಗರು ಅಂತ. ಸೊ ನವೆಂಬರ್ ಬಂದಾಗ ನಮ್ಮ ಹಾರಾಟ ಶುರುವಾಗುತ್ತೆ. ಅದೇ ಹಾರಾಟದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಲಾವಣ್ಯ ಅವರು. ಲಾವಣ್ಯ ಇಸ್ ಅ ಫೌಂಡರ್ ಆಫ್ ಸಂಪರ್ಕಿಸು. ತುಂಬ ಮುದ್ದಾದ ಹೆಸರು, ನನಗೆ ತುಂಬ ಇಷ್ಟ ಆಯಿತು ಅವ್ರ ಕಂಪ್ನಿ ಹೆಸರು. ಯಾಕೆಂದರೆ ನಮ್ಮ ತಾಯಿ ನುಡಿಗೆ ನಮ್ಮ ಸಂಪರ್ಕ ಕಟ್ ಆಗಿದೆ ಅಂತ ಅವರ ಬ್ರ್ಯಾಂಡಿನ ಹೆಸರು ಸಂಪರ್ಕಿಸು ಅಂತ ಇಟ್ಟಿದ್ದಾರೆ. ಅವ್ರನ್ನ ನಾವು ಕರೆಸಿದ್ದೀವಿ. ಸಂಪರ್ಕಿಸು ಅನ್ನೋದು ಕನ್ನಡ ಹೇಳ್ಕೊಡುವಂಥ, ಕನ್ನಡ ಪ್ರಸಾರ ಮಾಡುವಂಥ ಮತ್ತು ನ್ಯೂ ಏಜ್ ಕನ್ನಡ ಕಲಿಕೆಯಲ್ಲಿ ಹೊಸ ಪ್ರಯೋಗ ಮಾಡ್ತಿರೋವಂಥ ಸಂಸ್ಥೆ. ಮೈಸೂರವರು ಸ್ವಚ್ಛವಾಗಿ ಕನ್ನಡ ಮಾತಾಡ್ತಾರೆ. ಸೊ ಅವ್ರನ್ನ ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ತಂದು ಕುಕ್ ಹಾಕಿಬಿಟ್ಟಿದ್ದೀವಿ. ಮಾತಾಡೋಣ. ಲಾವಣಿ ಅವರೇ, ವೆಲ್ಕಮ್. ಸ್ವಲ್ಪ ಕಾಂಗ್ಲಿಷ್ ಆಗೋಗಿದ್ದೀವಲ್ಲ, ಏನು ಮಾಡೋಕ್ಕಾಗ್ದಿರೋಂಥ ವಿಚಾರ ಇದೆಲ್ಲ. ಅದೇ ನಾನು ಯಾವಾಗಲೂ ಯೋಚನೆ ಮಾಡೋದೇನು ಅಂದರೆ, ನಾವು ಈ 90ರ ದಶಕದಲ್ಲಿ, ಲೇಟ್ 80s ಆ್ಯಂಡ್ ಅರ್ಲಿ 90s ಹುಟ್ಟಿದವ್ರಿಗೆಲ್ಲರಿಗೂ ಒಂದು ಅರ್ಜೆನ್ಸಿ ಇತ್ತು, ಇಂಗ್ಲೀಷ್ ಕಲಿಯೋ ಅರ್ಜೆನ್ಸಿ. ಮತ್ತು ನಾನು ಯಾವಾಗಲೂ ಯೋಚನೆ ಮಾಡೋದು, ನಮ್ಮ ತಂದೆ ತಾಯಂದ್ರಿಗೆ ಪಾಪ ಇದು ಗ್ಯಾಪ್ ಇತ್ತು ಅನ್ಸುತ್ತೆ. ಹೌದು. ಅಯ್ಯೋ, ನಾವು ಕಲ್ತಿಲ್ಲ ಇಂಗ್ಲೀಷು, ಅದಕ್ಕಾಗಿ ಇಂಗ್ಲೀಷ್ ಕಲ್ತಿಲ್ಲ ಅಂತ ನಮ್ಗೆ ಕೆರಿಯರಲ್ಲಿ ತುಂಬ ಗ್ಯಾಪ್ ಬಂದ್ಬಿಡ್ತು. ಯಾರೋ ಇಂಗ್ಲೀಷ್ ಮಾತಾಡೋ ನನಗಿನ್ನ ಲೆಸ್ ಟ್ಯಾಲೆಂಟೆಡ್ ನಮ್ಮ ಸಾಹೇಬ ಕೂತ್ಕೊಂಡ್ಬಿಟ್ಟಿದ್ದ, ರೈಟ್? ಆ ಗ್ಯಾಪನ್ನು ನಮ್ಮ ಮುಖಾಂತರ ಕವರ್ ಮಾಡೋದಕ್ಕೆ ಸಾಕಷ್ಟು ಮಾಡಿದ್ರು. ನಮ್ಮ ಸ್ಕೂಲ್ಗಳು ಹಂಗೆ ಇತ್ತು, ಕರೆಕ್ಟ್ ಅಲ್ವಾ? ನಮ್ಮ ಸ್ಕೂಲ್ಗಳು ಹಂಗೆ ಇತ್ತು. ಅಂದರೆ ನಮಗೆ ಇಂಗ್ಲೀಷಲ್ಲಿ ಮಾತಾಡಲಿಲ್ಲ ಅಂದ್ರೆ, ನಾನು ಓದಿನ ಗೌರ್ಮೆಂಟ್ ಸ್ಕೂಲ್ ಆಗಿರೋದ್ರಿಂದ ಟೆನ್ಷನ್ ಇರಲಿಲ್ಲ. ಬಟ್ ನನ್ನ ಸ್ನೇಹಿತರು ಓದಂಥ ಸ್ಕೂಲಲ್ಲೆಲ್ಲ 50 ಪೈಸೆ ಫೈನ್ ಕಲೆಕ್ಟ್ ಮಾಡೋರು ಕನ್ನಡದಲ್ಲಿ ಮಾತಾಡಿದ್ರೆ. ಸೊ ಈ ಥರ ಎಲ್ಲ ಇತ್ತು. ನಮ್ಮ ಸ್ಕೂಲಲ್ಲೂ ಸ್ಟ್ರಿಕ್ಟ್ ಇತ್ತು. ನಾನು ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಓದಿರೋದು. ಸೊ ಆ ಥರ. ಸೊ ತುಂಬಾ ಸ್ಟ್ರಿಕ್ಟ್ ಇತ್ತು. ಹೇಳಿ ಲಾವಣಿ ಅವರೇ, ನಿಮ್ಮ ಜರ್ನಿ ಇಲ್ಲಿವರೆಗೂ ಬಂದು ಕೂತಂತ ಇವತ್ತರವರೆಗೂ ಹೇಳ್ಬೇಕು ನೀವು. ನೈಸ್. ಹುಟ್ಟಿ ಬೆಳೆದಿದ್ದು ಕೊಳ್ಳೇಗಾಲ. ಅದಾದ್ಮೇಲೆ PUCಗೆ ಮೈಸೂರು ಶಿಫ್ಟ್ ಆದ್ವಿ ನಾವು. ನಾನು PUC ಬರ್ತಾ ಇದ್ದೆ, ನನ್ನ ತಮ್ಮ 8ಗೆ ಬರ್ತಾ ಇದ್ದ, ಅಕ್ಕ ಇಂಜಿನಿಯರಿಂಗ್ ಓದ್ತಾ ಇದ್ಲು. ಸೊ ಎಲ್ಲ ಬಂದು ಮೈಸೂರಲ್ಲಿ ಸೆಟ್ಲ್ ಆದ್ವಿ. ಮರಿಮಲ್ಲಪ್ಪಲ್ಲಿ ಓದಿದೆ ನಾನು PUC. ಇಲ್ಲ, ಮರಿಮಲ್ಲಪ್ಪ. ಮರೀಸ್ ಅಂತ ತಾನೇ ನಿಮ್ಮನ್ನೆಲ್ಲ ಕರೆಯೋದು? ಮರೀಸ್ ಪ್ರಾಡಕ್ಟ್ ಅಂತ. ಮರೀಸ್ ಪ್ರಾಡಕ್ಟ್ ಅದೇ ಮರಿ. ಮರೀಸ್ ಪ್ರಾಡಕ್ಟ್ಸ್ ಯಾರು ಅಕ್ಸೆಪ್ಟ್ ಮಾಡಲ್ಲ. ಒಳ್ಳೆ ಕಾಲೇಜ್ ಅದು, ತುಂಬಾ ಚೆನ್ನಾಗಿರ್ತಾ ಇತ್ತು. ಕಾನ್ಫಿಡೆನ್ಸ್ ಬೆಳೆದಿದ್ದಲ್ಲೇ ಅನ್ಸುತ್ತೆ ನನಗೆ. ನಮ್ಮ ಸ್ಕೂಲಲ್ಲಿ ಕಾನ್ಫಿಡೆನ್ಸ್ ಇತ್ತು, ನಾನು ಆಲ್ಮೋಸ್ಟ್ ಟಾಪರೇ ಇರ್ತಾ ಇದ್ದೆ. ಸೊ ಅದಿತ್ತು. ಯಾವಾಗ ಮರಿಮಲ್ಲಪ್ಪಾಗ ಬಂದೆ, 40 ಜನ ಇದ್ದಿದ್ದು ಸ್ಕೂಲ್ ಕ್ಲಾಸ್ ರೂಮಿಂದ 120 ಮೆಂಬರ್ಸ್, 130 ಮೆಂಬರ್ಸ್ ಕ್ಲಾಸ್ ರೂಮ್ ಕೂತಾಗ ಸ್ವಲ್ಪ ಭಯ ಆಗುತ್ತೆ. ಸೊ ಆ ಥರ ಇತ್ತು. ಬಟ್ ಅಲ್ಲಿ ಲೆಕ್ಚರರ್ಸ್ ಆರ್ ರಿಯಲಿ ವೆರಿ ಸಪೋರ್ಟ್. ಸೊ ವಿ ವರ್ ರಿಯಲಿ ವೆರಿ ಹ್ಯಾಪಿ. ಹೋದ್ವಿ, ಚೆನ್ನಾಗೇ ನಡೀತು. ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಆಯಿತು. ಅದಾದಮೇಲೆ ಇಂಜಿನಿಯರಿಂಗು KR ಪೇಟೆಲ್ ಆಯಿತು, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್. ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಿದ್ವಿ, 120 ಕಿಲೋಮೀಟರ್ಸ್, 60 ಕಿಲೋಮೀಟರ್ಸ್ ಇರ್ತಾ ಇತ್ತು ಮೈಸೂರು ಟು KR ಪೇಟೆ. ಅದು ಸ್ಟ್ರಗಲ್ ಏನು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಬಟ್ ಇಟ್ ವಾಸ್ ಲೈಕ್ ಬೆಳಗ್ಗೆಯಿಂದ ಸಂಜೆ ತನಕ ಓಡಿ ಅಲ್ಲಿ ಓಡಿ ಹೋಗೋದು, ಅಲ್ಲಿಂದ ಬರೋದು. ಅಲ್ಲಿ ಕ್ಲಾಸ್ ರೂಮ್ಸ್ ಇರ್ತಾ ಇರಲಿಲ್ಲ. ಅದು ಡಿಪ್ಲೊಮಾ ಎಕ್ಸ್ಟೆಂಡೆಡ್ ಕಾಲೇಜ್ ಆಗಿತ್ತು. ಆಗಿನ್ನ ಸ್ಯಾಂಕ್ಷನ್ ಆಗಿತ್ತು ಹೊಸ ಬಿಲ್ಡಿಂಗ್ ಕಟ್ಲಿಕ್ಕೆ. ನಾನು ಸೇರಿದಾಗ ನಾನು 3rd ಬ್ಯಾಚ್ ಅನ್ಸುತ್ತೆ. ಸೊ ಡಿಪ್ಲೊಮಾದವ್ರದ್ದು ಕ್ಲಾಸ್ ರೂಮ್ಸ್ ಎಲ್ಲೆಲ್ಲಿ ಫ್ರೀ ಇರುತ್ತೆ ಅಲ್ಲಿ ನಮಗೆ ಅಕಾಮಡೇಟ್ ಮಾಡಿ ಕ್ಲಾಸಸ್ ಕೊಡೋರು. ಈಗ ಉಂಟು. ಇದು ಗವರ್ಮೆಂಟ್ ಕಾಲೇಜ್ ಆಗಿದ್ರಿಂದ ಬಿಲ್ಡಿಂಗ್ ಇರಲಿಲ್ಲ. ಸೊ ಅದು ಮಾಡಿದ್ರು. ನಂದು ಫೈನಲ್ ಇಯರ್ಗೆ ನಮ್ಮ ಬಿಲ್ಡಿಂಗ್ ಸಿಕ್ತು. ಸೊ ನಾವು ಒಳಗೋದ್ವಿ. ಅದು ಅಫಿಷಿಯಲ್ ಇನಾಗ್ರೇಷನ್ ಆಗಕ್ಕೆ ತುಂಬ ಕಾದ್ವಿ, ಯಾರೂ ಬರೋಂಗೆ ಕಾಣಲಿಲ್ಲ. ವಿ ಆಕ್ಯುಪೈಡ್ ಇಟ್. ಇಟ್ ಈಸ್ ಗುಡ್ ಆ್ಯಕ್ಚುಲಿ, ಚೆನ್ನಾಗಿತ್ತು. ಅದಾದಮೇಲೆ ನಮಗೆಲ್ಲ ಭಯ ಇರ್ತಾಯಿತ್ತು, KR ಪೇಟೆ ಗೌರ್ಮೆಂಟ್ ಕಾಲೇಜು, ನಮ್ಗೆ ಎಲ್ಲಿ ಕೆಲಸ ಸಿಗುತ್ತೆ ಅನ್ನೋ ಥರ. ಲಕ್ಕಿಲಿ ಅಕ್ಕ ಇಂಜಿನಿಯರ್, ಅವಳು ಸೆಟ್ಲ್ ಆಗಿದ್ಲು. ಶಿ ರೆಫರ್ಡ್ ಮೀ. ನಂದು ಲೈನ್ ಈಸಿ. ಸೊ ಐ ಗಾಟ್ ಅ ಜಾಬ್ ಇನ್ ಯೂನಿಸಿಸ್ ಅನ್ನೋ ಕಂಪನಿ. ಅಲ್ಲಿ ಸಿಕ್ತು ಕೆಲಸ. ಫುಲ್ ಸ್ಟಾಕ್ ಡೆವಲಪರ್ ಇದ್ದೆ. 4 ಇಯರ್ಸ್ ಮಾಡಿದೆ ಕೆಲಸ.
ಈ ಜರ್ನಿಯಲ್ಲಿ ಬೆಂಗಳೂರು ಬರೋ ತನಕ ಬರೀ ಕನ್ನಡನೇ ಕೇಳಿರ್ತೀವಿ ನಾವು. ಕರೆಕ್ಟ್. ನಮ್ಗೆ ಬೆಂಗಳೂರು ಅಂತ ಒಂದು ರಾಜಧಾನಿ ಇದ್ದು ನಮ್ಗೆ ಕನ್ನಡ ಕೇಳ್ಸಲ್ಲ ಅನ್ನೋದು ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಆದ್ರೆ ಇಲ್ಲಿ ಬಂದಾಗ ವಾಸ್ತವ ಹಂಗಿರ್ಲಿಲ್ಲ. ಲಿಟ್ರಲಿ ಹೇಳ್ತೀನಿ, ದೇರ್ ವರ್ ಡೇಸ್ ನಾನು ಹುಡುಕ್ತಾ ಇದ್ದೆ ಯಾರನ್ನಾರ ಕನ್ನಡದಲ್ಲಿ ಮಾತಾಡಕ್ ಸಿಗ್ತಾರ ಅಂತ. ನಾನು HSR ಅಲ್ಲಿದ್ದೆ 2 ವರ್ಷ ಆದ್ಮೇಲೆ. ಫಸ್ಟ್ ದೊಮ್ಲೂರಲ್ಲಿದ್ದೆ. ದೊಮ್ಲೂರು ಆಲ್ಮೋಸ್ಟ್ ಕಾರ್ಪೊರೇಟ್. ವೈಟ್ ಫೀಲ್ಡ್ ಕೆಲ್ಸಕ್ಕೆ ಹೋಗ್ತಾರೆ. ವೈಟ್ ಫೀಲ್ಡ್ ಅಲ್ಲಂತೂ ಕನ್ನಡದವ್ರು ಕಾಣೋದೇ ಇಲ್ಲ. ಸೊ ಒಂಥರ ಅದು ಕೋಪ, ಅಗ್ರೆಷನ್ ಎಲ್ಲ ಶುರು ಆಗೋಯ್ತು. ಏನಕ್ಕೆ ಅಂದ್ರೆ ನಂಗೆ ಕನ್ನಡ ಮಾತಾಡ ಸಿಗ್ತಾ ಇಲ್ಲ, ಫ್ರೆಂಡ್ಸ್ ಯಾರು ಫ್ರೆಂಡ್ ಇಲ್ಲ ಅನ್ನೋ ಥರ. ಒಂದಿಬ್ರು ಕನ್ನಡದವ್ರು ಇದ್ರು ಆಫೀಸಲ್ಲಿ ಕೊಲೀಗ್ಸ್, ಬಟ್ ಮೆಜಾರಿಟಿ ತಮಿಳವ್ರಿದ್ರು, ತೆಲುಗು ಅವರಿದ್ರು. ಸೊ ಕಾನ್ವರ್ಸೇಷನ್ ಎಲ್ಲ ಇಂಗ್ಲೀಷ್ ಎಲ್ಲ ನಡೀತಾ ಇತ್ತು, ಏನೂ ಮಾಡಕ್ ಆಗ್ತಾ ಇರಲಿಲ್ಲ. ಸೊ ಆ ಅಗ್ರೆಷನ್ ಮೋಸ್ಟ್ಲಿ ಎಲ್ಲ ರೂಪ ತಾಳಿ ಇವತ್ತು ಕನ್ನಡದ ಸಂಸ್ಥೆ ಆಗಿದೆ. ವಾಸುಕಿ ಅಂತ ಒಬ್ಬರಿದ್ದಾರೆ ಫೇಸ್ಬುಕ್ ಅಲ್ಲಿ, ಭಾರಿ ಫೇಮಸ್. ತುಂಬ ಒಂಥರ ಈ ಚುಟುಕ ಫಿಲ್ಮ್ ರಿವ್ಯೂಸ್ ಎಲ್ಲ ಮಾಡ್ತಾರೆ. ಮತ್ತೆ ಅವರು ಸಾಕಷ್ಟು ಈ ಅಂದ್ರೆ ಸ್ಕಿಟ್ಗಳು ಫೇಮಸ್ ಆಗಕ್ಕಿಂತ ಮುಂಚೆ ಸ್ಕಿಟ್ ಮಾಡೋರು. ಈ ಉಪೇಂದ್ರಂದು ಸ್ಕಿಟ್ ಆ ಥರದೆಲ್ಲ ಮಾಡೋರು. ಅವ್ರದ್ದು ಒಂದು ಫೇಸ್ಬುಕ್ ಪೋಸ್ಟ್ ನೆನ್ಸ್ಕೊಬರುತ್ತೆ, ಅಯ್ಯ ಅಂದರೆ ಸ್ವರ್ಗ, ಭಯ್ಯ ಅಂದರೆ ಕೋರಮಂಗಲ. ನಂಗೆ ಇದು ನೆನಪಾಗತ್ತೆ, ಎನ್ನಡ ಎಕ್ಕಡಗಳ ಮಧ್ಯೆ ಸಿಲುಕಿದೆ ಕನ್ನಡ. ಅದು ರಿಯಾಲಿಟಿ ಆಗೋಗಿದೆ ಈಗ. Correct. ಸೊ ಅದು ನಾನು ಟ್ರಾನ್ಸ್ಲೇಷನ್ ಶುರು ಮಾಡಿದೆ ಟೈಮ್ ಪಾಸ್ಗೆ. ನಾನೇನಾರ ಕನ್ನಡಕ್ಕೆ ಸರ್ವ್ ಮಾಡಬೇಕು ಅನ್ನೋ ಥರ ಅದು ಇಂಟ್ರೆಸ್ಟ್ ಕೊಡ್ತಾ ಹೋಗ್ತು. ಯಾಕಂದ್ರೆ ಇಂಜಿನಿಯರ್ ಆಗಿ ನಾವು ಜಾಸ್ತಿ ಏನು ಓದಿರ್ತೀವಿ ಅದು ಸಬ್ಜೆಕ್ಟ್ ಮಾತ್ರ ಇರುತ್ತೆ. ನಂಗೆ EC ಅಥವಾ END ಬಗ್ಗೆ ಕೂಡ ಐಡಿಯಾ ಇರಲ್ಲ. ನಾನು CS ಓದಿರೋದ್ರಿಂದ ಟ್ರಾನ್ಸ್ಲೇಷನ್ಸ್ ಆರ್ ಲೈಕ್ ಒಂದು ಡೋರ್ ಓಪನ್ ಆದಂಗೆ. ನೀ ಯಾವ ಫೀಲ್ಡ್ಗೆ ಕೈ ಇಡಬೇಕಂದ್ರೂ ಆ ಫೀಲ್ಡ್ಗೆ ಕೈ ಇಡ್ಬೋದು, ನಾಲೆಜ್ ಸಿಗುತ್ತೆ, ಅದನ್ನ ಟ್ರಾನ್ಸ್ಲೇಷನ್ ಮಾಡ್ತೀವಿ, ಕಾಸು ಸಿಗುತ್ತೆ. ಸೊ ಐ ಲವ್ ಇಟ್. ಅದು ಅರ್ಥನೂ ಆಯ್ತು, ಇದೊಂದು ಮಾರ್ಕೆಟ್ ಇದೆ, ಇದರಲ್ಲಿ ನಾನು ದುಡ್ಡು ಮಾಡ್ಬೋದು ಅನ್ನೋದು. ಸೊ ಟ್ರಾನ್ಸ್ಲೇಷನ್ಸ್ ಇಂದ ಶುರುವಾಯ್ತು ಜರ್ನಿ. ಅದಾದ್ಮೇಲೆ ಟ್ರಾನ್ಸ್ಲೇಷನ್ಸ್ ಬಂದು ಒಂದ್ ಸ್ವಲ್ಪ ಸ್ಟೇಬಲ್ ಆಗ್ತದೆ, ಕೆಲಸ ಬಿಟ್ಟೆ. ಅರ್ಥ ಆಯ್ತು ನನಗೆ IT ನಂದಲ್ಲ, ನಾನು ಅಲ್ಲಿ ಬಿಲಾಂಗ್ ಆಗಲ್ಲ. ಆದ್ರೆ ಅದು ಬಿಫೋರ್ ಪ್ಯಾಂಡಮಿಕ್. ಸೊ ಮನೇಲಿದ್ದು ಗೊತ್ತಿಲ್ಲ. ಹಾಗಾಗಿ ನಾನು ಬೇರೆ ಏನಾರ ಆಚೆ ಓಡಾಡ್ಲಿಕ್ಕೆ ಪಾರ್ಟ್ ಟೈಮ್ ಸಿಗುತ್ತಾ ಅನ್ನೋ ಟೈಮಲ್ಲಿ ಅಬ್ಯಾಕಸ್ ಬಂತು ನನ್ನ ಲೈಫ್ಗೆ. ಸೊ ಅಬ್ಯಾಕಸ್ ಹೇಳ್ಕೊಡಕ್ ಶುರು ಮಾಡಿದೆ. ಅಲ್ಲರ್ಥ ಆಯ್ತು ನಾನು ಮಕ್ಕಳ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಪಾಠ ಮಾಡ್ತೀನಿ ಅಂತ. ಅಲ್ಲಿ ತನಕ ನಾನು ಯಾವಾಗ್ಲೂ ಬೈವೆ, ಟೀಚಿಂಗು ಒಂದು ಜಾಬ, ನಾವ್ ಯಾವ್ದಾರ ಟೀಚರ್ಸ್ಗೆ ಅಷ್ಟು ವ್ಯಾಲ್ಯೂ ಕೊಡ್ತೀವ, ಎಲ್ಲರೂ ಬೈಕೋತಾರೆ. ಸೊ ಅದು ತುಂಬಾ ನೋಬೆಲ್ ಪ್ರೊಫೆಷನ್ ಆದ್ರು ಅದಕ್ಕೆ ವ್ಯಾಲ್ಯೂ ಅಷ್ಟಾಗಿ ಸಿಗಲ್ಲ ಅನ್ನೋ ಮನಸ್ಥಿತಿ ನನ್ನ ತಲೆಗಿತ್ತು. ಸೊ ನನ್ನ ಫ್ರೆಂಡ್ಸ್ ಯಾರೇ ಲೆಕ್ಚರರ್ಸ್ ಆದ್ರು ಅವ್ರಿಗೆ ಪುಷ್ ಮಾಡಿದ್ವಿ, ಬಂದ್ರು IT ಗೆ ಕಾಸು ಸಿಗುತ್ತೆ, ಎಲ್ಲ ಸಿಗುತ್ತೆ, ಯಾರ ನೀನ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಆಡ್ಕೊಳ್ಳಲ್ಲ ಅಂತ. ಬಟ್ ಇದು ನಮ್ದು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡ್ತು. ಅಂಡ್ ಏಜ್ ಗ್ರೂಪ್ 6 to 10 ಅವರು ಫುಲ್ ಪ್ಯೂರ್ ಲವ್ ಅಲ್ಲಿ ಬರೋರು. ನಾನು ಈಗರ್ಲಿ ವೆಯ್ಟ್ ಮಾಡ್ತಾ ಇದ್ದೆ ಕ್ಲಾಸಸ್ಗೋಸ್ಕರ. ಅದು ವಾರಕ್ಕೆ ಒಂದ್ಸತಿ ಬರೋದು ಮಗು. ಸೊ ಒಂದ್ ವಾರ ಕಾಯ್ಬೇಕಿತ್ತು ಅದೇ ಮಗುನ ನಾನು ಪುನಃ ನೋಡ್ಬೇಕು ಅಂತ. ಕೆಲವು ಎಲ್ಲ ಬ್ಯಾಚಲ್ಲಿ ಒಂದೊಂದು ಕನೆಕ್ಷನ್ಸ್ ಇದ್ದೇ ಇರುತ್ತಲ್ಲ. ಸೊ ದಟ್ ವಾಸ್ ಆಲ್ ಗುಡ್. ಸೊ ದಿಸ್ ಈಸ್ ಹೌ ಇಟ್ ವೆಂಟ್. ಅದಾದ್ಮೇಲೆ ಒಂದು ಬ್ರೇಕ್, ಪ್ಯಾಂಡಮಿಕ್ ಅಲ್ಲಿ ಏನ್ ಮಾಡಿದೆ ಗೊತ್ತಿಲ್ಲ, ಇದ್ದಿದ್ದೆಲ್ಲವೂ ಸ್ಟಾಪ್ ಆಗೋಯ್ತು. ಆಮೇಲೆ ನಾನು ಬೆಂಗಳೂರಿಂದ ಮೈಸೂರಿಗೆ ಹೋದೆ ಬಿಕಾಸ್ ಆಫ್ ಕೋವಿಡ್ ಇಶ್ಯೂಸ್. ಅದಾದ್ಮೇಲೆ ನಾವು ಎಲ್ಲ ಟೆಕೀಸ್ ಇದ್ದಿದ್ರಿಂದ ನನ್ನ ಫ್ರೆಂಚೈಸಿ ಒಂದೊಂದು ಟೆಕಿ ಇದ್ರು, ನಾವು ಇದನ್ನ ಸ್ವಿಚ್ ಮಾಡಿದ್ವಿ ಆನ್ಲೈನ್. ದ್ಯಾಟ್ ಬಿಕೇಮ್ ಒನ್ ಗುಡ್ ಪಾಯಿಂಟ್ ಫಾರ್ ಅಸ್. ಅದಾದ್ಮೇಲೆ ಅಲ್ಲೇ ಟೀಚಿಂಗ್ ಆಯ್ತು. ಇಮಿಡಿಯೇಟ್ ಆಗಿ ನನಗೆ ವೈಟ್ ಹ್ಯಾಟ್ ಜೂನಿಯರ್ ಅಲ್ಲಿ ಕೆಲಸ ಸಿಕ್ತು. ಅಲ್ಲಿ ಒಂಥರ ಖುಷಿ ಆಯ್ತು, ವಾಪಸ್ ಕೋಡಿಂಗಿಗೂ ಬಂದೆ, ಟೀಚಿಂಗು ಮಾಡ್ತಾ ಇದೀನಿ. ಸೊ ಒಂದು ಬ್ಯಾಲೆನ್ಸ್ಡ್ ಲೈಫ್ ಇದೆ ಅನ್ನೋ ಥರ. ಅದ್ರಲ್ಲಿ ಅರ್ಥ ಆಯ್ತು ಆನ್ಲೈನ್ ಬಿಸ್ನೆಸ್ ಟೀಚಿಂಗ್ ಹೆಂಗೆ ಮಾಡ್ಬೇಕಂತ. ಸೊ ಐ ವಾಸ್ ಆಲ್ ಪ್ರಿಪೇರ್ಡ್. ಆದರೆ ಕನ್ನಡ ಶುರು ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಒಂದಿನ ಹಿಂಗೆ ಫ್ರೆಂಡ್ ಕಾಲ್ ಮಾಡಿ, ನೋಡು ನೀನು ನನ್ನ ಮಗಳಿಗೆ ಕನ್ನಡ ಕಷ್ಟ ಆಗ್ತದೆ, ಕನ್ನಡ ಹೇಳ್ಕೊಡಕ್ಕಾಗತ್ತಾ? ನಾನು ಹೇಳ್ಕೊಡ್ಲಿಕ್ಕೆ ಯಾವಾಗಲೂ ಹ್ಯಾಪಿ. ಕನ್ನಡ ಕೇಳಿದ್ರೆ ಯಾರಿಲ್ಲ ಅಂತಾರೆ. ಆಯ್ತು ಹೇಳ್ಕೊಡ್ತೀನಿ, ನೋಡು ಫ್ರೀಯಾಗೆಲ್ಲ ಮಾಡಬೇಡ, ಇನ್ನೂ 3 ಮಕ್ಳು ಕೊಡ್ತೀನಿ, ಒಂದು ಸ್ವಲ್ಪ ಫೀಸ್ ಇಟ್ಕೊಂಡು ಶುರು ಮಾಡು ಅಂತ. ನಾನು ಆಯ್ತು ಓಕೆ ಅಂತ. ಅದು 4 ಮಕ್ಕಳಿಂದ ಶುರು ಮಾಡಿದ್ದು. ಈಗ ಆಲ್ಮೋಸ್ಟ್ ನಾನು 500ಕ್ಕಿಂತ ಜಾಸ್ತಿ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀನಿ. ನಮ್ಮದು ರಿಟೆನ್ಷನ್ ರೇಟ್ ಜಾಸ್ತಿ ಇದೆ. ಈ ವರ್ಷದಿಂದ ಮುಂದಿನ ವರ್ಷಕ್ಕೆ ಬರೋ ಆಲ್ಮೋಸ್ಟ್ 60% ಜನ ಕಂಟಿನ್ಯೂ ಆಗ್ತಾ ಇದೆ. ಟ್ರಸ್ಟ್ ಇದೆ. ಇವತ್ತವರೆಗೂ ಎಲ್ಲ ವರ್ಡ್ ಆಫ್ ಮೌತ್ ಹೋಗ್ತಾ ಇದೆ. ಸೊ ಅದು ಚೆನ್ನಾಗಾಯ್ತು. ಮಕ್ಳಿಗೆ ಹೇಳ್ಕೊಡ್ತಾ ಅರ್ಥ ಆಯ್ತು.
ಆಟ ಆಡ್ಲಿಕ್ಕೆ ಆಟದ ಮೂಲಕ ಪಾಠಕ್ಕೆ ಏನು ಇಲ್ವೇ ಇಲ್ಲ. ಇಂಗ್ಲಿಷ್ ತಗೊಳ್ಳಿ, 2 ವರ್ಷದ ಮಗುಗೆ ಏನು ಓದ್ಬೇಕು, 3 ವರ್ಷದ ಮಗು ಕಲೀಲಿಕ್ಕೆ ಏನ್ ಬೇಕು, ಪ್ರತಿ ವರ್ಷ ಪ್ರತಿ ಏಜ್ ಗ್ರೂಪ್ಗೆ ಆಮೇಲೆ ಪ್ರತಿ ಸ್ಪೆಸಿಫಿಕ್ ಲರ್ನರ್ ಮಾಡ್ಯೂಲ್ಸ್ಗೆ ನಿಮಗೆ ಆಟಿಕೆಗಳು ಸಿಕ್ಕೋಗುತ್ತೆ. ಯು ಗೆಟ್ ಎನ್ ನಂಬರ್, ಯು ನೇಮ್ ಇಟ್, ಯುಲ್ ಗೆಟ್ ಇಟ್. ಕನ್ನಡಗೆ ಎನಿ ಅದರ್ ರೀಜನಲ್ ಲ್ಯಾಂಗ್ವೇಜ್ ಏನೂ ಇಲ್ಲ. ಕನ್ನಡಕ್ಕಂತೂ ಏನೂ ಇಲ್ವೇ ಇಲ್ಲ. ನನ್ನ ಮಕ್ಕಳೆಲ್ಲ ಕುತ್ಕೊಂಡು ತಪ್ಪಿದ್ದವರು. ಆನ್ಲೈನ್ ಬೇರೆ, ನಾನು ಎಷ್ಟು ಸತಿ ಹೇಳಿದ್ರು ಅದೇ ಬರೆಯೋದು. ಸೊ ದೇರ್ ಐ ರಿಯಲಿಸ್ಟ್ ಇನ್ನಾರ ಮಾಡಬೇಕಿದಕ್ಕೆ. ದಟ್ ಈಸ್ ವೇರ್ ಪದಕಟ್ಟು ಕೇಮ್ ಇಂಟು ಲೈಫ್. ಅದನ್ನ ಟ್ರೈ ಮಾಡಿ ನಾನು ಏನೇನು ಕಲ್ತಿದ್ದೆ, ಏನೇನು ಅರ್ಥ ಮಾಡ್ಕೊಂಡಿದ್ದೆ, ಅದನ್ನೆಲ್ಲ ಅದ್ರಲ್ಲಿ ಅಪ್ಲೈ ಮಾಡ್ತಾ ಹೋದೆ. ಸೊ ದಾಟ್ ವೇ ನಾವು ಪದಕಟ್ಟು ಈಸ್ ಲೈವ್ ಅಂಡ್ ಇಟ್ ಈಸ್ ಗೋಯಿಂಗ್ ಇನ್ ಟು ಸ್ಕೂಲ್ಸ್. ಇವತ್ತಿನವರೆಗಿನ ಜರ್ನಿ ಫ್ಯಾಂಟಾಸ್ಟಿಕ್, ಗ್ರೇಟ್ ಜರ್ನಿ. 2 ರೀಸನ್ಗೋಸ್ಕರ. ಮೊದಲನೇದು ಈ ರಿಯಲೈಸೇಷನ್ ಇದೆಯಲ್ಲ, ದಟ್ ನನ್ನ ಆಪ್ಟಿಟ್ಯೂಡ್ ಬೇರೆ. ಐ ಥಿಂಕ್ ದಟ್ ಈಸ್ ವೇರ್ ಜೀವನ ಶುರುವಾಗೋದಲ್ಲಿಂದ. ಕರೆಕ್ಟ್. ಆಪ್ಟಿಟ್ಯೂಡ್ ಇದೆಲ್ಲ ನಂದು, ನಾನು ಬೇರೆದಕ್ಕೋಸ್ಕರ ನಾನು ಇದ್ದೀನಿ ಅಂದರೆ ನನ್ನ ಟ್ಯಾಲೆಂಟ್ ಬೇರೆ. ಅಲ್ಲಿಂದನೇ ಜೀವನ ಶುರುವಾಗೋದು. ತುಂಬ ಜನ ನಾವು ನೋಡ್ತೀವಿ, ಅಂದರೆ ಅವರೆಲ್ಲ ತಮಾಷೆ ಮಾಡ್ತಾ ಇದ್ದೆ, ನಿಮಗೆ ಏನಾದರೂ ಆಗೋ ಮೊದಲು ಇಂಜಿನಿಯರ್ ಆಗುವಂತೆ. ಇಂಜಿನಿಯರಿಂಗ್ ಆದ್ಮೇಲೆ ಜನಗಳಿಗೆ ಬುದ್ಧಿ ಬರೋದು. ಈಗ ರಕ್ಷಿತ್ ಶೆಟ್ಟಿ ಇಂಜಿನಿಯರು, ಹೇಮಂತ್ ರಾವ್ ಇಂಜಿನಿಯರು, ಈ ಥರ ಎಷ್ಟೋ ಜನ ಅವ್ರವ್ರ ಜೀವನಗಳನ್ನ ಹುಡ್ಕೊಂಡು ಹೋಗಿರೋದು ಇಂಜಿನಿಯರಿಂಗ್ ಆದ್ಮೇಲೆ. ಅಂದರೆ ಆಪ್ಟಿಟ್ಯೂಡ್ ಅರ್ಥ ಆಗಿದೆ. ಅಂದರೆ ನನ್ನ ಪೆಡಿಗ್ರಿ ಏನು, ನಾನು ಏನು ಮಾಡಬಹುದು ಅನ್ನೋದು. ಸೊ ಆ ಸೊಸೈಟಲ್ ಪ್ರೆಷರ್ಗಳಿಗೆ ಒಳಗಾಗಿದ್ದೀರಾ. ಕನ್ನಡಕ್ಕೋಸ್ಕರ ನೀವು ನಡೀತಾ ಇರೋವಂಥ ದಾರಿ ಒಂದು ಮಗರೇಟ್. 2ನೇದು ಕಟ್ತಾ ಇರೋ ಸಮಾಜ, ಅಂದರೆ ಏನು ಕಮ್ಯುನಿಟಿ ನೀವು ಕಟ್ತಾ ಇದ್ದೀರಾ ಥ್ರೂ ಕನ್ನಡ, ಇದು ಬೇಕಾಗಿರುವಂಥದ್ದು. ಎಷ್ಟೋ ಸಲ ಏನಾಗುತ್ತೆ ಅಂದರೆ, ನನ್ನೇ ತಗೊಳ್ಳಿ, ನಾನು ಓದಿದ್ದು ಇಂಗ್ಲೀಷ್ ಮೀಡಿಯಮ್, ಮಾತೃಭಾಷೆ ಕನ್ನಡ. ಅಂದರೆ ನಾನು ಯೋಚನೆ ಮಾಡೋದೆಲ್ಲ ಕನ್ನಡದಲ್ಲಿ. ಬಟ್ ನನಗೆ ಸರಾಗವಾಗಿ ಕನ್ನಡ ಬರೆಯೋಕ್ಕೆ ಬರಲ್ಲ. ಕಷ್ಟಪಡ್ತೀನಿ. ಅಂದರೆ ಈಸಿಯಾಗಿ ನನಗೆ ಬರೆಯುವಂಥದ್ದಲ್ಲ. 90% ಕನ್ನಡಿಗೆ ಇರೋವಂಥದ್ದು. ಅಂದರೆ ನೀವು ಟಾರ್ಗೆಟ್ ಸೆಗ್ಮೆಂಟ್ ನೀವು ನೋಡಿದ್ರೆ ಆಲ್ಮೋಸ್ಟ್ ಒಂದು 70% ಕರ್ನಾಟಕದ ಕನ್ನಡಿಗರು ಇದಕ್ಕೆ ಬಂದ್ಬಿಡ್ತಾರೆ. ನಿಮಗೆ ಸಿಕ್ಕೋಗ್ತಾರೆ, ಈಸಿ ಸಿಕ್ಬಿಡ್ತಾರೆ. ಆ್ಯಂಡ್ ನನಗೆ ಗೊತ್ತಿರೋಂಗೆ ಈ ಮಾರ್ಕೆಟ್ ಇನ್ನೂ ಯಾರೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಲ್ಯಾಂಗ್ವೇಜ್ ಟೆಕ್, ನೀವು ಸಾಕಷ್ಟು ಬೇರೆ ಬೇರೆ ಭಾಷೆಗಳಿವೆ. ಅಂದರೆ ಸೈನ್ಸ್ ಕಲಿಸೋರಿದ್ದಾರೆ, ಟೆಕ್ ಕಲಿಸೋರಿದ್ದಾರೆ, ಮ್ಯಾಥಮೆಟಿಕ್ಸ್ ಕಲಿಸೋರು ಅಂತ ಸಾಕಷ್ಟು ಜನ ಇದ್ದಾರೆ. ಬಟ್ ಲ್ಯಾಂಗ್ ಟೆಕ್ ಅನ್ನೋದು ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಸೆಗ್ಮೆಂಟ್ ಟು ಗೆಟ್ ಇನ್ ಟು. ಅಂದರೆ 2, ಅಂದರೆ ಕಮರ್ಷಿಯಲ್ ಇಂಟ್ರೆಸ್ಟು ಇದೆ, 2ನೇದು ಮಾತೃ ಪ್ರೇಮನೂ ಇದೆ. ಎರಡರದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುವಂಥ. ಸಂಪರ್ಕಿಸಿ ಬಗ್ಗೆ ಮಾತಾಡ್ಬೇಕಾದ್ರೆ ಪ್ಯೂರ್ಲಿ ಆಸ್ ಅ ಬಿಸ್ನೆಸ್ ಆಗಿ ತಗೊಂಡಾಗ ನಿಮ್ಮ ಬಿಸ್ನೆಸ್ ಮಾಡೆಲ್ ಏನು? ಸದ್ಯಕ್ಕೆ ಇದು D2C ಫಾರ್ ಟೀಚಿಂಗ್ ಅಂಡ್ ಎಲ್ಲ ವರ್ಡ್ ಆಫ್ ಮೌತ್ ಬರ್ತಾ ಇದೆ. B2B ಫಾರ್ ಪದಕಟ್ಟು ಹೋಗ್ತಾ ಇದೆ. ಈಗಾಗಲೇ ನಮ್ಮ ಹತ್ರ 5 ಸ್ಕೂಲ್ ಇದೆ. ಸೊ 2 ಸ್ಕೂಲಲ್ಲಿ ಪೈಲಟ್ ಮಾಡ್ತಾ ಇದೀವಿ. ಒಂದು ರೆಮಿಡಿಯಲ್ ಕಿಡ್ಸ್ ಮಾಡ್ತಾ ಇದೀವಿ, ಸ್ಲೋ ಲರ್ನರ್ಸ್ ಮಾಡ್ತಾ ಇದೀವಿ, 2nd ಗ್ರೇಡಿಂದ 9th ಗ್ರೇಡ್ವರೆಗೆ. ಅಲ್ಲಿ ತುಂಬ ಚೆನ್ನಾಗಿರೋ ರಿಸಲ್ಟ್ ಸಿಗ್ತಾರೆ. ಇನ್ನೊಂದು ಅರ್ಲಿ ಸ್ಟೇಜ್ಗೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೀವಿ. ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಟ್ರೈ ಮಾಡ್ತಾ ಇದೀವಿ. ಆ ಗೌರ್ಮೆಂಟ್ ಸ್ಕೂಲಲ್ಲಿ ಹೆಂಗಾಗುತ್ತೆ ಅಂದರೆ, ಫಸ್ಟ್ ಜನರೇಷನ್ ಲರ್ನರ್ಸ್, 10th ಇರೋ ಮಕ್ಕಳು, ಆ ಥರ ಮಕ್ಕಳು ಬಂದಿದ್ದಾರೆ. ಅವ್ರಿಗೂ ಕೂಡ ಇದು ತುಂಬ ಹೆಲ್ಪ್ ಆಗಿದೆ. ಸೊ ಯಾರಿಗೆ ಕಾಗುಣಿತ ಎಷ್ಟು ಸತಿ ಬರ್ಸಿದ್ರೂ ಬರ್ತಾ ಇರಲಿಲ್ಲ, ಆ ಮಕ್ಕಳು ಈಗ ಆಟ ಆಡ್ತಾ ಮಾಡ್ತಾ ಇದ್ದಾರೆ. ಅವರು ನೀಟಾಗಿ ಇದು ಬೀರು ಬರುತ್ತಲ್ಲ, ಇದು ಮ್ಯಾಗ್ನೆಟಿಕ್. ಸೊ ಬೀರುಗೆ ಅಂಟಿಸ್ಬಿಟ್ಟಿದ್ದಾರೆ. ಬುದ್ಧಿವಂತ ಮಗು ಹೋಗಿ ಪ್ರಶ್ನೆ ಕೇಳುತ್ತಂತೆ, ಇದೇನು ಹೇಳು ಅಂತ. ಆ ಸ್ವಲ್ಪ ಕಲಿತಾ ಇರೋ ಮಗು ಟ್ರೈ ಮಾಡಿ ಮಾಡ್ತಂತೆ. ಇದು ನನಗೆ ಟೀಚರ್ ಕೊಟ್ಟರೋ ಫೀಡ್ಬ್ಯಾಕ್. ಮೇಡಮ್ ಹಿಂಗೆ ಅಂಟಿಸ್ಬಿಟ್ಟಿದೀವಿ ಮೇಡಮ್, ಎಲ್ಲ ಬಂದು ಕೇಳ್ತಾನೆ ಇರ್ತಾರೆ, ಮಾಡ್ತಾನೆ ಇರ್ತಾರೆ, ದ ಲರ್ನಿಂಗ್ ಇಸ್ ಗುಡ್ ಅಂತ. ದಟ್ ವೇ ಐ ಫೀಲ್ ಇಟ್ ಇಸ್ ಅ ರಿಯಲಿ ವೆರಿ ಗುಡ್ ವೇ ಟು ಸ್ಟಾರ್ಟ್ ಆರ್ ಟೇಕಿಂಗ್ ಅಪ್. ಇದು ಕೂಡ ನಾವೇನು ಮಾಡಿದೀವಿ, 25 ಲೆವೆಲ್ ಮಾಡಿದ್ದೀವಿ ರೆಮಿಡಿಯಲ್ಸ್ಗೆ. ಅಚೀವಬಲ್, ಸಣ್ಣ ಟಾರ್ಗೆಟ್ ಕೊಟ್ಟಿರ್ತೀವಿ. ಆ್ಯಂಡ್ ದೇ ಹ್ಯಾವ್ ಟು ಎಕ್ಸೆಲ್. ಈಗ 35% ಇಲ್ಲ, 90 ಇದ್ರೆ ಮಾತ್ರ ನೆಕ್ಸ್ಟ್. ಇಲ್ಲಾಂದರೆ ವಿ ವಿಲ್ ಟ್ರೈ ಟು ಅಕಾಮಡೇಟ್. ಅದೇನು ತಪ್ಪು ಮಾಡ್ತದೆ ಅರ್ಥ ಮಾಡಿಸಿ ಮುಂದೆ ಕಳ್ಕೊಂಡು ಹೋಗ್ತದೆ.
ಅಲ್ಲಿಗೆ ಆಲ್ಮೋಸ್ಟ್ ಔಟ್ ಆಫ್ ನಮಗೆ 210 ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಮೋರ್ ದೆನ್ 150 160 ಕಿಡ್ಸ್ ಆರ್ ಡೂಯಿಂಗ್. ಸಂಪರ್ಕಿಸು ಟಾರ್ಗೆಟ್ ಆಡಿಯನ್ಸ್ ಯಾರು? ಕನ್ನಡ ಕಲಿಬೇಕು ಅನ್ನೋ ನಾನ್ ಕನ್ನಡಿಗಸ್, ಕನ್ನಡದಲ್ಲಿ ಕಷ್ಟಪಡ್ತಾ ಇರೋರು ಕೂಡ ನನ್ನ ಹತ್ರ ಸಂಪರ್ಕಿಸು ಬರ್ಬೋದು. ಏನ್ ಏಜ್ ಗ್ರೂಪ್ ಅಲ್ಲಿ ಬರ್ತಾರೆ? 5ನೇ ವಯಸ್ಸಿಂದ ಯಾವ ಏಜ್ ಬಂದ್ರೇನು ವಿ ಆರ್ ಹ್ಯಾಪಿ ಟು ಟೀಚ್. ಹೇಗೆ ವರ್ಗಾವಣೆ ಮಾಡ್ತೀರಾ? ಫಸ್ಟ್ ನಾವು ಒಂದು ಡೆಮೋ ತಗೋತೀವಿ. ಮಗು ಅಥವಾ ಯಾರಿಗೆ ಏನು ರಿಕ್ವೈರ್ಮೆಂಟ್ ಕೇಳ್ಕೊತೀವಿ, ಪ್ರತಿ ಮಚ್ ಕಸ್ಟಮೈಸ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಮಕ್ಕಳಿಗೆ ನಾವು ಸ್ಕ್ರಾಚಿಂದ ಹೇಳ್ಕೊಡ್ತೀವಿ. ವಿಲ್ ಮೇಕ್ ಶ್ಯೂರ್ ಅವ್ರದ್ದು ಬೇಸಿಕ್ಸ್ ತುಂಬ ಸ್ಟ್ರಾಂಗ್ ಇದೆ. ಅದಾದ್ಮೇಲೆ ಎನಿಥಿಂಗ್ ಇಸ್ ಈಸಿ ಫಾರ್ ದೆಮ್ ಟು ಬಿಲ್ಡ್. ಸೊ ಫೌಂಡೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಕನ್ನಡ ಅಂತ ಬಂದಾಗ ಫೌಂಡೇಶನ್ ಅಂದ್ರೆ ಏನು ಗೊತ್ತು? ಓದ್ಲಿಕ್ಕೆ ಬರಬೇಕು, ಬರೀಲಿಕ್ಕೆ ಬರಬೇಕು, ಅಟ್ಲೀಸ್ಟ್ ಕಟು ಕಹ ಬರಿ ಅಂದ್ರೆ ಕರೆಕ್ಟಾಗಿ ಬರಬೇಕು. ಅದನ್ನ ಐಡೆಂಟಿಫೈ ಕೂಡ ಮಾಡ್ಲಿಕ್ಕೆ ಬರಬೇಕು. ಕೆಲವರು ಪ್ಯಾಟರ್ನ್ ಬೇಸ್ಡ್ ನೀವು ಹೇಳಿ ಕಟು ಕಹ ಬರೀತಾರೆ, ಐಡೆಂಟಿಫೈ ಮಾಡಿ ಯಾವುದು ಕೋ ಯಾವುದು ಕಮ್ ಯಾವುದು ಐಡೆಂಟಿಫೈ ಮಾಡು ಅಂದ್ರೆ ಮಕ್ಕಳು ಐಡೆಂಟಿಫೈ ಮಾಡಲ್ಲ. ಸೀರಿಯಸ್ಲಿ ಮಾಡಿನ ಸ್ಥಿತಿ ಕರೆಕ್ಟ್. ಆ ಮಕ್ಕಳಿಗೆ ಅದು ನೀಟಾಗಿ ಬರೆಯೋದನ್ನ ಪ್ಯಾಟರ್ನ್ ಹೇಳ್ಕೊಟ್ಬಿಟ್ಟಿರ್ತಾರೆ. ಯಾವ ಲೆಟರ್ ಕೇಳಿದ್ರು ಪಟ್ಟನ್ ಬರ್ದ್ಬಿಡುತ್ತೆ ಮಗು. ಆದ್ರೆ ಏನ್ ಬರಿತಾ ಇದ್ದೀನಿ, ಯಾಕೆ ಬರಿತಾ ಇದ್ದೀನಿ, ಅದನ್ನ ಹೆಂಗೆ ಪ್ರೊನೌನ್ಸ್ ಮಾಡೋದು ಅನ್ನೋದು ತುಂಬಾ ಕಷ್ಟ. ಅಂತಂದ್ರೆ ನಾವು ವಿಲ್ ಮೇಕ್ ಶ್ಯೂರ್. ಅದಾದ್ಮೇಲೆ ಅವ್ರದ್ದು ರೀಡಿಂಗ್ ನಾವು ಸ್ಟ್ರಾಂಗ್ ಮಾಡ್ತೀವಿ. ಒಂದ್ಸತಿ ಮಗು ಓದಿದ್ರೆ, ಥಿಂಕ್ ಆಫ್ ಅ ನಾನ್ ಕನ್ನಡಿಗ ಕಿಡ್, ಅವ್ರಿಗೆ ಓದಿಲ್ಲ ಅಂದ್ರೆ ಅರ್ಥ ಆಗಲ್ಲ. ಅರ್ಥ ಆಗಿಲ್ಲ ಅಂದ್ರೆ ಎಲ್ಲ ಮಗಪ್ ಮಾಡ್ತಾರೆ. ಒಂದ್ ವರ್ಡ್ ಮರ್ತೋಯ್ತು, ಏನೂ ಬರೆಯಲ್ಲ, ಬರ್ತಾರೆ. ಸೊ ಅ ಬಿಗ್ ನೋಟ್ ದಿಸ್. ಮಕ್ಕಳು ಕಲಿಬೇಕು. ಏನ್ ಕಲಿತಾ ಇದ್ದೀನಿ ಅದಕ್ಕೆ ಇಂಗ್ಲೀಷಲ್ಲಿ ಹೇಳಿಕ್ ಬರ್ಬೇಕು ಅಥವಾ ಹಿಂದಿಲಿ ಹೇಳಿಕ್ ಬರ್ಬೇಕು, ಅದ್ರ ಮಾತೃಭಾಷೆಲಿ. ಹಿಂದಿ ಇಂಗ್ಲಿಷ್ ಪ್ರಿಫರ್ ಮಾಡ್ತೀವಿ, ಯಾಕಂದ್ರೆ ನಮಗೂ ಅರ್ಥ ಆಗುತ್ತೆ, ನಮಗೂ ಹೇಳ್ಕೊಡ್ಲಿಕ್ಕೆ ಈಸಿ ಅಂತ. ಕೆಲವು ಟೀಚರ್ಸ್ ಇದ್ದಾರೆ ತಮಿಳ್ ತೆಲುಗು ಅವರು ಅವ್ರವ್ರ ಭಾಷೆಲಿ ಹೇಳ್ಕೊಡ್ಲಿಕ್ಕೂ ಟ್ರೈ ಮಾಡ್ತಾರೆ. ಆದ್ರೆ ಮಗುಗೆ ಏನ್ ಕಲ್ತೆ, ಈಗ ಒಂದ್ ಚಾಪ್ಟರ್ ತಗೊಂಡ್ರೆ ಆ ಚಾಪ್ಟರ್ ಅಲ್ಲಿ ಏನಿದೆ, ಆ ಚಾಪ್ಟರ್ ಅಲ್ಲಿ ಅದನ್ನ ವಾಪಸ್ ಅವ್ರಿಗೆ ಹೇಳಲಿಕ್ಕೆ ಬರ್ಬೇಕು. ಅಟ್ಲೀಸ್ಟ್ ಅವ್ರಿಗೆ ಇಂಗ್ಲಿಷ್ ಅಥವಾ ಯಾವ್ದಾರು ಹೇಳಲಿಕ್ಕೆ ಬರ್ಬೇಕು, ಈ ಚಾಪ್ಟರ್ದು ಸಾರಾಂಶ ಇದು. ಅದಾದ್ಮೇಲೆ ನಾವು ಅದನ್ನ ಕರೆಕ್ಟ್ ಆಗಿ ಸಿಂಕ್ ಮಾಡಿ 1 ವರ್ಡ್ಸು 2 ಬೇಸ್ ಆನ್ ದಟ್ ಹೇಳ್ಕೊಡ್ತೀವಿ. ಇದು ಮೇಜರ್ ಮಿಸ್ಸಿಂಗ್ ನನಗೆ ಸ್ಕೂಲ್ಸ್ ಅಲ್ಲಿ ಅನಿಸ್ತಾ ಇದೆ. ಅಂದ್ರೆ ಟೀಚರ್ಸ್ ಟ್ರೈ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅದು ಮಕ್ಕಳಿಗೆ ರೀಚ್ ಆಗ್ತಾ ಇಲ್ಲ. ಇದೆಲ್ಲ ಪರ್ಸನಲೈಸ್ಡ್ ಲರ್ನಿಂಗ್ಸ್. ಕೆಲವು ಮಕ್ಕಳಿಗೆ ಅದೇ ಜನರಲ್ ಆಗಿ ಹೇಳ್ಕೊಡ್ತೀವಿ, ಪಾಠ ಎಲ್ಲ ಜನರಲ್ ಆಗೇ ಮಾಡ್ತೀವಿ. ಇದು ಸೈಜ್ ತುಂಬಾ ಕಮ್ಮಿ ಇರುತ್ತೆ. ಬರೀ 4 ಮಕ್ಕಳು ಇರ್ತಾರೆ. 4 ಮಕ್ಕಳಿದ್ದಾಗ ನಾವು ಫೋಕಸ್ ಕೊಡ್ಬೋದು. ಆಮೇಲೆ ಸೇಮ್ ಗ್ರೇಡ್ ಇರ್ತಾರೆ ಮಕ್ಕಳು. ಸೊ ಮಕ್ಕಳಿಗೆ ಹೇಳ್ಕೊಡೋದು ಸುಲಭ ಆಗತ್ತೆ. ಬರ್ಸೋದು ಕಲ್ಸೋದಕ್ಕೆ ನಮ್ಮ ಹತ್ರ ಒಂದ್ ಸಣ್ಣ ವರ್ಕ್ ಬುಕ್ ನಮ್ದೇ ಇದೆ, ಅದ್ರಲ್ಲಿ ಮಕ್ಕಳು ಬರ್ಕೋತಾರೆ. ಇನ್ನೂ ಒಂದು ಪ್ರಾಬ್ಲಮ್ ನಾವು ಕಂಡು ಹಿಡಿದಿದೆ ಅಂದ್ರೆ ನೋಟ್ಸ್ ಕೊಡಲ್ಲ ಸ್ಕೂಲಿಂದ, ಎವ್ರಿ ಡೇ ಕೊಡಲ್ಲ. ಸೊ ಮಗು ತಗೊಂಡ್ಬಂದಿಲ್ಲ ಅಂದ್ರೆ 1 ವಾರ ತನಕ ಏನೂ ಇರಲ್ಲ. ನೆಕ್ಸ್ಟ್ ವೀಕ್ ತನಕ ಅವ್ರು ಇನ್ನೊಂದೇನೋ ಮುಂದೆ ಕೊಡೋಕೆ ಬಿಡ್ತಾರೆ, ಅವ್ರಿಗೇನು ಅರ್ಥ ಆಗಲ್ಲ. ಆಮೇಲೆ ಕೆಲವು ಮಕ್ಕಳು ನೋಟ್ಸ್ ನೀಟಾಗಿ ಮೇಂಟೈನ್ ಮಾಡಿರಲ್ಲ. ಅಂದ್ರೆ ಫಾರ್ ಸೋ ಮೆನಿ ಇಶ್ಯೂಸ್. ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ನಾವೇ ಅವ್ರಿಗೆ ಹೆಲ್ಪ್ ಮಾಡ್ತೀವಿ, ಬರೀಲಿಕ್ಕೆ ಇದು ಮಾಡಿ ಅವ್ರ ಹತ್ರ ಒಂದು ನೋಟ್ಸ್ ಇರೋ ಥರ ನೋಡ್ಕೊತೀವಿ. ಇದು ನಾವು ವಿಲ್ ಮೇಕ್ ಶ್ಯೂರ್ ಎಂಡ್ ಟು ಎಂಡ್. ಆಮೇಲೆ ಮಕ್ಕಳಿಗೆ ನಾನ್ ಕನ್ನಡಿಗಾಸ್ಗೆ ಪಾಪ ಹೆಲ್ಪ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದು ಅಸೈನ್ಮೆಂಟ್ಸು, ಆಮೇಲೆ ಈ ನವೆಂಬರ್ಗೆಲ್ಲ ಒಂದಷ್ಟು ಡ್ರಾಮಾಸು ಸ್ಕಿಟ್ಸು ಎಲ್ಲ ಅದಕ್ಕೂ ನಾವು ರೆಡಿ ಮಾಡ್ತೀವಿ. ಈ ಥರ ಕಂಪ್ಲೀಟ್ ಟೇಕ್ ಕೇರ್ ಮಾಡ್ತೀವಿ. ಅಡಲ್ಟ್ಸ್ಗೆ ಕೆಲವೊಂದಷ್ಟು ಜನ ಈಗ ಬರೆಯೋದು ಕಲಿಬೇಕು ಅಂತ ಹೇಳ್ತಾರೆ. ಫಸ್ಟ್ ಸ್ಪೋಕನ್ ಕರ್ಕೊಂಡು ಹೋಗ್ತೀವಿ, ಸ್ಪೋಕನ್ ಹೇಳ್ಕೊಡ್ತೀವಿ. ಅದಾದ್ಮೇಲೆ ಬರೀಲಿಕ್ಕೆ ಓದ್ಲಿಕ್ಕೆನೂ ಹೇಳ್ಕೊಡ್ತೀವಿ ಅಕಾರ್ಡಿಂಗ್ ಟು ದರ್ ಇಂಟ್ರೆಸ್ಟ್. ತುಂಬ ಜನ ಖುಷಿಯಿಂದ ಕಲಿತಾ ಇದ್ದಾರೆ, ಅದು ಖುಷಿ ವಿಷಯ. ಕಾರ್ಪೊರೇಟ್ ಸೆಗ್ಮೆಂಟ್ ಕೂಡ ಎಂಟರ್ ಆಗಿದೆ. 2-3 ಕಂಪನಿಗೆ ಸೈನ್ ಅಪ್ ಆಗಿದ್ದೇನೆ. ಅವರು ಆಕ್ಚುಲಿ ಗ್ರೌಂಡ್ ಲೆವೆಲ್ ಪೀಪಲ್ ಜೊತೆ ವರ್ಕ್ ಮಾಡೋಕ್ಕಿರುತ್ತೆ, ಹಾಗಾಗಿ ಕನ್ನಡ ಕಲಿತಾ ಇದ್ದಾರೆ. ದಟ್ ಈಸ್ ಆಲ್ಸೋ ಅ ವೆರಿ ಗುಡ್ ಒನ್. ಆಮೇಲೆ ಕೆಲವೊಂದು ಪಾಲಿಸೀಸ್ ಚೇಂಜ್ ಆಗ್ತದೆ. ಕನ್ನಡಗೆ ಮಾಡಲೇಬೇಕು, ಒಂದಷ್ಟು ಟೈಮ್ ಕೊಡಲೇಬೇಕು ಅನ್ನೋ ಒಂದು ಪಾಲಿಸೀಸ್ ಚೇಂಜ್ ಆಗ್ತಾ ಇದೆ. ಹಾಗಾಗಿ ಅದು ನನಗೆ ಬೆನಿಫಿಟ್ ಆಗ್ತಾ ಇದೆ. ದಟ್ ವೇ ಇಸ್ ಆಲ್ಸೋ ಕಾರ್ಪೊರೇಟ್ ಕಂಪನಿಗೆ ನಾನು ಹೋಗಿ ಪಾಠ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಸಂಪರ್ಕಿಸು ವರ್ಟಿಕಲ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಯಾವ ವರ್ಟಿಕಲ್ಸ್ ಅಲ್ಲಿ ಆಪರೇಟ್ ಮಾಡುತ್ತೆ? ಸಂಪರ್ಕಿಸು ಒಂದು ಟೀಚಿಂಗು, ಇನ್ನೊಂದು ಪ್ರಾಡಕ್ಟ್ ವೆಂಡರ್, ಮತ್ತೊಂದು ಟ್ರಾನ್ಸ್ಲೇಷನ್ಸ್. ಟೀಚಿಂಗಲ್ಲಿ ಏಜ್ 5 ಇಂದ ಯಾವ ಏಜ್ ಗ್ರೂಪ್ ಅವ್ರು ಬಂದ್ರೂ ಹೇಳ್ಕೊಡ್ತೀನಿ. ಅಕಾರ್ಡಿಂಗ್ ಟು ದೇರ್ ನೀಡ್ ಕಸ್ಟಮೈಸೇಷನ್ ಇರುತ್ತೆ. ಮಕ್ಕಳಿಗೆ ಆದರೆ ಅವ್ರು ಎಲ್ಲಿರ್ತಾರೆ, ಯಾವ ಲೆವೆಲ್ ಇರ್ತಾರೆ, ಆ ಲೆವೆಲಿಂದ ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀವಿ. ಅಕಾಡೆಮಿಕ್ಸ್ ಕೂಡ ಸಪೋರ್ಟ್ ಮಾಡ್ತೀವಿ. ಅದಲ್ಲದೆ ನಾನ್ ಕನ್ನಡಿಗ ಪೇರೆಂಟ್ಸ್ಗೆ ಸ್ಕೂಲ್ಸಲ್ಲಿರೋ ಕನ್ನಡ ಆಕ್ಟಿವಿಟೀಸ್ಗೆ ಸಪೋರ್ಟ್ ಮಾಡ್ಲಿಕ್ಕಾಗಲ್ಲ.
ಸೊ ಪ್ರತಿಯೊಂದು ವಿ ವಿಲ್ ಟೇಕ್ ಕೇರ್ ಆಫ್. ಸ್ಕಿಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅವ್ರಿಗೆ ಏನು ಪ್ರಿಪರೇಷನ್ ಬೇಕೋ ಆ ಪ್ರಿಪರೇಷನ್ ನಾವು ಮಾಡಿಸ್ಕೊಡ್ತೀವಿ. ಇದು ವರ್ಟಿಕಲ್ಸ್ ಇನ್ನೊಂದು ಬಂದು ಪ್ರಾಡಕ್ಟಲ್ಲಿ ಪದಕಟ್ಟು ಅನ್ನೋದು ನಂದು ಫಸ್ಟ್ ಪ್ರಾಡಕ್ಟ್. ಮಕ್ಕಳಿಗೆ ಈಸಿಯಾಗಿ ಕಲೀಲಿಕ್ಕೆ ರೀಸನಲ್ ಟೂಲ್ಸ್ ಟಾಯ್ಸ್ನ ಡೆವಲಪ್ ಮಾಡೋದು ಅಂತ. ಕನ್ನಡ ನಂದು ಶುರು ಮಾಡೋದ್ರಿಂದ ಕನ್ನಡದಲ್ಲಿ ಒಂದಷ್ಟು ತಗೊಂಡ್ಬರ್ಲಿಕ್ಕೆ ಶುರು ಮಾಡ್ತಾ ಇದ್ದೀನಿ. ಇನ್ನೊಂದು ಟ್ರಾನ್ಸ್ಲೇಷನ್ಸ್ ನಾನು ಈಗಾಗಲೇ ಹೇಳ್ದಂಗೆ ನಂದು ಜರ್ನಿ ಟ್ರಾನ್ಸ್ಲೇಷನ್ಸ್ ಇಂದ. ಬೇರೆ ದೇಶದಿಂದ ಬರೋ ಆ್ಯಪ್ಸ್ ಆಗಿರ್ಬೋದು ಅಥವಾ ಲೋಕಲೈಸೇಷನ್ಗೆ ಬೇಕಾಗಿರೋ ಆ್ಯಪ್ಸ್ ಆಗಿರ್ಬೋದು, ಆ ಆ್ಯಪ್ಸ್ದು ಕಂಪ್ಲೀಟ್ ಕಂಟೆಂಟ್ ಕನ್ನಡಕ್ಕೆ ನಾವು ಮೂವ್ ಮಾಡ್ತೀವಿ. ಓಲಾ ಆ ಥರ ತಗೊಂಡ್ರು ಅವ್ರಿಗೆ ಡ್ರೈವರ್ಗೆ ಇಂಗ್ಲೀಷೇ ಬರುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ಸೊ ಅವ್ರು ಎಲ್ಲ ಭಾಷೆಯಲ್ಲೂ ಮಾಡ್ತಾರೆ. ಆ ಥರ ಭಾಷೆಗಳು ಯಾವಾಗ ಬೇಕು ಆ ಟ್ರಾನ್ಸ್ಲೇಷನ್ಸ್ ನಾವು ಮಾಡ್ಕೊಳ್ತೀವಿ. ನಿಮ್ಮ ಸೆಗ್ಮೆಂಟ್ ಇಟ್ಸ್ ಪ್ರೆಟಿ ಕಾಂಪಿಟೇಟಿವ್. ಅಂದರೆ ಅನ್ಆರ್ಗನೈಸ್ಡ್ ಕಾಂಪಿಟೇಷನ್ ಸ್ವಲ್ಪ ಇದೆ, ಆರ್ಗನೈಸ್ಡ್ ಸ್ವಲ್ಪ ಕಾಂಪಿಟೇಷನ್ ಇದೆ. ಅಂದರೆ ಈಗ ನನ್ನ ಪಕ್ಕದ ಮನೆ ಆಂಟಿನೂ ನನಗೆ Competition. Correct. ಅಂದರೆ ನನ್ನ ಮಗು ಅಲ್ಲಿ ಹೋಗಿ ಕನ್ನಡ ಕಲಿಯುತ್ತೆ. ಇಟ್ಟಿದೆ. ಡಿಫ್ರೆನ್ಶಿಯೇಟ್ ಏನು ಅಂದರೆ ಸಂಪರ್ಕಿಸು, ಹೌ ಡಸ್ ಇಟ್ ಡಿಫ್ರೆನ್ಶಿಯೇಟ್, ಹೇಗೆ ಇದನ್ನ ಕವರ್ ಮಾಡ್ತೀರಾ ನೀವು? ಒಂದು ಆನ್ಲೈನ್, ದೇ ಕ್ಯಾನ್ ಸಿಟ್ ಇನ್ ದೇರ್ ಹೌಸ್. ಪೇರೆಂಟ್ ಕ್ಯಾನ್ ಟ್ರ್ಯಾಕ್ ಏನ್ ಮಾಡ್ತಾ ಇದ್ದಾಳೆ ನನ್ನ ಮಗಳು, ನನ್ನ ಮಗ ಏನ್ ಹೇಳ್ಕೊಡ್ತಾ ಇದಾರೆ ಅನ್ನೋದು ನೋಡ್ಬೋದು. ಪಕ್ಕದ ಮನೆ ಆಂಟಿ ಏನ್ ಓದಿಸಿ ಕಲಿಸ್ತಾಳೆ ಅಂತ ಗೊತ್ತಾಗಲ್ಲ. ಇನ್ನೊಂದು ಗ್ರೂಪ್ ಸೈಜ್ ತುಂಬಾ ಸ್ಮಾಲ್ ಇರುತ್ತೆ. 4 ಮಕ್ಳು ಇರ್ತಾರೆ, ಆಲ್ಮೋಸ್ಟ್ ಸೇಮ್ ಗ್ರೇಡೇ ಇರ್ತಾರೆ. ಟೆಕ್ಸ್ಟ್ ಬುಕ್ ಕೂಡ ಸೇಮ್ ಇರೋ ಮಕ್ಕಳನ್ನೇ ಪುಷ್ ಮಾಡ್ತೀವಿ. ಸ್ಕೂಲ್ಸ್ ಡಿಫ್ರೆಂಟ್ ಇದ್ರೂ, ಸ್ಕೂಲ್ ಸಿಕ್ಕರೆ ಸ್ಕೂಲ್ ಸೇಮೇ ಇರುತ್ತೆ, ಇಲ್ಲ ಡಿಫ್ರೆಂಟ್ ಇದ್ರೂ ಟೆಕ್ಸ್ಟ್ ಬುಕ್ ಸೇಮೇ ಇರೋ ಮಕ್ಳು ಇರ್ತಾರೆ. ಸೊ ಹೇಳ್ಕೊಡೋದು ಸೇಮ್ ಇರುತ್ತೆ, ಪಾಠ ಮಾಡೋದು ಸೇಮ್ ಇರುತ್ತೆ. ಬಟ್ ಆಸ್ ಐ ಟೋಲ್ಡ್ ಯು, ಮಗುದು ಏನ್ ಲೆವೆಲ್ ಇದೆ, ಅವರು ರೀಡಿಂಗ್ ಅಲ್ಲಿ ವೀಕ್ ಇದ್ರೆ ರೀಡಿಂಗ್ ಸರಿ ಮಾಡಿಸ್ತೀವಿ, ರೈಟಿಂಗ್ ಅಲ್ಲಿ ವೀಕ್ ಇದ್ರೆ ರೈಟಿಂಗ್ ಸರಿ ಮಾಡಿಸ್ತೀವಿ. ಮಗುದು ಸ್ಟ್ರೆಂತ್ ಜೊತೆ ಆಟ ಆಡ್ತಾ ಅವ್ರದ್ದು ವೀಕ್ನೆಸ್ ಕೂಡ ಕವರ್ ಮಾಡ್ತೀವಿ. ಸೊ ದಟ್ ಕನ್ನಡ ಬರೀಲಿಕ್ಕೆ ಕಾನ್ಫಿಡೆನ್ಸ್ ಬರಬೇಕು. ಮೇಲೆ ಮಾತಾಡ್ಲಿಕ್ಕೆ ಇನ್ನೂ ಸ್ಟ್ರಗಲ್ ಇದೆ, ಅದನ್ನ ನಾವು ಟ್ರೈ ಮಾಡ್ತಾ ಇದೀವಿ ಓವರ್ಕಮ್ ಮಾಡಕ್ಕೆ. ಮಕ್ಕಳು ಅದೇ ಕರೆಕ್ಟ್ ಆಗಿ ಬರೀತಾ ಇದ್ದಾರೆ. ಈಗ ಸ್ವಂತ ವಾಕ್ಯ ಮಾಡೋದು ಮಾಡ್ತಾರೆ, ಅದೆಲ್ಲ ತುಂಬಾ ಕಷ್ಟ ಇರುತ್ತೆ. ನಾನ್ ಕನ್ನಡಿಗ ಮಗುನ ತಗೊಂಡ್ರೆ ಸ್ವಂತ ವಾಕ್ಯ ಮಾಡ್ಲಿಕ್ಕೆ ತುಂಬಾ ಕಷ್ಟ ಇರುತ್ತೆ. ಅದನ್ನೆಲ್ಲ ನಾವು ಕವರ್ ಮಾಡ್ತಾ ಇದೀವಿ, ತುಂಬಾ ಚೆನ್ನಾಗಿ ನೋಡ್ಕೋತೀವಿ. ದಿಸ್ ಈಸ್ ದ ಮೇಜರ್ ಡಿಫ್ರೆನ್ಸಿಯೇಟರ್. ಬೇಸಿಕಲಿ ವಿ ಟೇಕ್ ಓನರ್ಶಿಪ್ ಆಫ್ ದಟ್ ಪರ್ಟಿಕ್ಯುಲರ್ ಕಿಟ್. ಪದಕಟ್ಟು ಹೆಂಗ್ ಶುರುವಾಯ್ತು ನಿಮ್ಮ ಪ್ರಾಡಕ್ಟ್? ಪದಕಟ್ಟು ಈ ಮಕ್ಳು ಕಷ್ಟಪಡೋದು ನೋಡಿ ಶುರುವಾಯ್ತು. ಯಾವ ಏಜ್ ಗ್ರೂಪ್ ಯಾರು ತಗೊಳ್ಳಿ, ಇಂಗ್ಲಿಷ್ಗೆ ನಿಮ್ಗೆ ಕಲೀಲಿಕ್ಕೆ ಆಟದ ಮೂಲಕ ಕಲೀಲಿಕ್ಕೆ ಆಟಿಗಳು ಸಿಗ್ತಾ ಹೋಗುತ್ತೆ. ಸಣ್ಣ ಮಗುಗೆ ಲಿಸ್ನಿಂಗ್ ತರ ಕಾರ್ಡ್ಸ್ ಇನ್ಸರ್ಟ್ ಮಾಡೋ ತರ ಇರ್ಬೋದು. ಸ್ವಲ್ಪ ನೀವು ಚಾಲೆಂಜ್ ಆಗಿ ತಗೊಳ್ತೀನಿ ಅಂದ್ರೆ ಸ್ಪೆಲ್ ಬಿ, ದೇರ್ ಆರ್ ಮೆನಿ ಲೈಕ್ ದಟ್. ಸೊ ವೇರ್ ದೇ ಕ್ಯಾನ್ ಸಿಟ್ ಅಂಡ್ ಪ್ಲೇ. ಕನ್ನಡ ಅಲ್ಲಿ ಯು ನೇಮ್ ಒನ್, ನಮ್ಮ ಹತ್ರ ಯಾವ್ದು ಇಲ್ಲ. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ದಿ ಡಿಡ್ಂಟ್ ಬ್ರಿಂಗ್. ಆದ್ರೆ ಈಗ ಇದು ತುಂಬಾ ಅವಶ್ಯಕತೆ ಇದೆ. ಮಕ್ಕಳು ಕಷ್ಟ ಅನ್ನೋದನ್ನ ನನಗೆ ಆ ಮಕ್ಳು ಕಷ್ಟಪಡೋದು ನೋಡೋಕ್ಕಾಗಿಲ್ಲ. ಕನ್ಸಿಡರ್ ನಾನು 5 ಸತಿ ಬರೀಲಿಕ್ಕೆ ಹೇಳಿದೀನಿ ಒಂದ್ ಮಗುಗೆ, 3 ಸತಿ ತಪ್ಪು ಮಾಡ್ತು. ಆ ಮಗು ವಾಪಸ್ ಯೋಚನೆ ಮಾಡಲ್ಲ, ನಾನು ಯಾವ್ದು 5ನೇ ಸತಿ ಬರೀದೆ, ಮೇಲೆ ನೋಡುತ್ತೆ ಕಾಪಿ ಮಾಡುತ್ತೆ, ಮೇಲೆ ನೋಡುತ್ತೆ ಕಾಪಿ ಮಾಡುತ್ತೆ. ತಪ್ಪು ಬರ್ದಿದ್ರೆ ಅದು ತಪ್ಪನೇ ಬರೆಯುತ್ತೆ. ಸೊ ಅವರು ಮೈಂಡ್ಗೆ ಕೆಲಸ ಕೊಡ್ತಾ ಇಲ್ಲ. ಮಿಸ್ ಬರೆಯಕ್ಕೆ ಹೇಳಿದಾರೆ, ನಾ ಬರೀತೀವಿ ಅಷ್ಟ. ಸೊ ಇಲ್ಲಿ ನನ್ಗೆ ಅನ್ನಿಸ್ತು, ಮಕ್ಳಿಗೆ ಯೋಚನೆ ಮಾಡಕ್ ಒಂದು ಜಾಗ ಕೊಟ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಕಮ್ಮಿ ಆಗುತ್ತೆ. ಅವ್ರು ಯೋಚನೆ ಮಾಡಿ ಎವಾಲ್ವ್ ಮಾಡಿ ಮಾಡ್ತಾರೆ. ಅದಾದ್ಮೇಲೆ ಮೇನ್ ಥಿಂಗ್, ಮಾರ್ಕೆಟಲ್ಲಿ ಬರೀ ಇಂಥ ಕಮಾನ ಸಿಗುತ್ತೆ. ಕಾಗುಣಿತ ಕಲೀಲಿಕ್ಕೆ, ಒತ್ತಕ್ಷರ ಕಲೀಲಿಕ್ಕೆ ಅಂದ್ರೆ ಈಗ ಏನು ಇಲ್ವೇ ಇಲ್ಲ. ಸೊ ಇದು ನನ್ನ ಪಾಯಿಂಟ್ ಆಯ್ತು. ಮಕ್ಕಳು ಎಡವದೇ ಕಾಗುಣಿತ ಅಲ್ಲ, ಅವ್ರಿಗೆ ಐಡೆಂಟಿಫಿಕೇಶನ್ ಬಂದ್ಬಿಟ್ರೆ somehow they'll be able to write. So that is where ಪದಕಟ್ಟು started. ಅದಾದ್ಮೇಲೆ ಇಟ್ ವಾಸ್ ಅ ಗುಡ್ ರಿಸರ್ಚ್. ಅದಾದ್ಮೇಲೆ ಫೈಂಡಿಂಗ್ ವೆಂಡರ್ಸ್. ನಾನು ಟೆಕ್ ಬ್ಯಾಕ್ಗ್ರೌಂಡು, ಇದೆಲ್ಲ ಮಾರ್ಕೆಟ್ ಗೊತ್ತಿಲ್ಲ. ಆಮೇಲೆ ಒಂದಷ್ಟು ವೆಂಡರ್ಸ್ ಹತ್ರ ಹೋದೆ, ತುಂಬಾ ಜನಕ್ಕೆ ಹೋಗ್ಲಿಲ್ಲ, ಬಿಕಾಸ್ ಐಡಿಯಾ ಎಲ್ಲ ಆಚೆ ಹೋಗ್ಬಿಡುತ್ತೇನೋ ಇದರಿಂದ. ನನ್ಗೇನು ಅಷ್ಟು ಪಾಸಿಟಿವ್ ಆಗಿ ಸಿಗ್ಲಿಲ್ಲ. ಆಮೇಲೆ ಹಿಂಗೆ ಯಾವುದೋ ಕನೆಕ್ಟ್ ಆಯ್ತು, ಪ್ರೋಟೋಟೈಪ್ ಚೈನಾಯಿಂದ ಬಂತು. ಚೈನಾದವರು ಅವ್ರಿಗೆ ಲ್ಯಾಂಗ್ವೇಜ್ ಬೇಡ, ಏನು ಬೇಡ, ನಿಮ್ಗೆ ಏನ್ ಬೇಕು ಎತ್ತಬೇಕು, ನನ್ಗೆ ಈ ತರ ಫೈಲ್ ಕೊಡು, ನಾನು ಹಿಂಗೆ ಆರ್ಡರ್ ಕೊಡ್ತೀನಿ. ದಟ್ ವಾಸ್ ವೆರಿ ನೈಸ್ ಥಿಂಗ್. ಐ ಥಿಂಕ್ ಪ್ರತಿ ಇಂಡಿಯನ್ ಇದನ್ನ ಅಡಾಪ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ನೋಡಿರೋ ಪ್ರಾಬ್ಲಮ್ ಏನಂತ ಅಂದ್ರೆ, ನಿಮ್ಗೆ ಫೈನಲ್ ಪ್ರಾಡಕ್ಟ್ ಕೊಟ್ರೆ ಮಾತ್ರ ಮಾಡೋದು. R&D ಮಾಡ್ಲಿಕ್ಕೆ ಯಾರು ರೆಡಿ ಇಲ್ಲ, ಅಥವಾ ನಮ್ಗೆ ಈ ತರ ಬೇಕು ಅಂತ ಹೇಳೋ ತಾಳ್ಮೆನೂ ಯಾರಿಗೂ ಇಲ್ಲ. ಸೊ ಐ ವಾಸ್ ರಿಯಲಿ ವೆರಿ ಹ್ಯಾಪಿ ವಿತ್ ದ ಪ್ರಾಡಕ್ಟ್.
ಆದ್ರೆ ನಂಗೆ ಚೈನಾ ತನಕ ಹೋಗೋದು ಇಷ್ಟ ಆಗ್ಲಿಲ್ಲ. ನಮ್ಗೆ ಯಾವಾಗ್ಲೂ ಮೇಕ್ ಇನ್ ಇಂಡಿಯಾನೇ ಬೇಕಿತ್ತು. ಹ್ಮ್. ಪ್ರೋಟೋಟೈಪ್ ಆಯ್ತು, ಅದಾದ್ಮೇಲೆ ನನ್ನ ಹಳೆ ವೆಂಡರ್ಸ್ ಒಂದಷ್ಟು ಜನ ಇದ್ರಲ್ಲ, ನೋಡಿ ನಂದು ಇವಾಗ ಆಗಿದೆ, ಈ ತರನೇ ಬೇಕು, ಮಾಡ್ಕೊಡ್ತೀರಾ ಅಂತ ಹೇಳಿದ್ರು. ದೇ ವೆಲ್ಕಮ್. ಈ ತರ ಬೇಕಾ ಮೇಡಮ್ ನಿಮ್ಗೆ, ಇವಾಗ ಆಯ್ತು ಮೇಡಮ್ ನಾನು ಹಿಂಗೆ ಮಾಡ್ಕೊಡ್ತೀನಿ. ಮೋಸ್ಟ್ಲಿ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಪ್ರಾಬ್ಲಮ್ ಇತ್ತಾ ಅಥವಾ ಅಷ್ಟು ಟೈಮ್ ಇರ್ಲಿಲ್ವಾ ಏನೋ ಗೊತ್ತಿಲ್ಲ, ಬಟ್ ದೇ ವರ್ ವೆರಿ ಹ್ಯಾಪಿ. ಅದಾದ್ಮೇಲೆ ಒಂದು 4-5 ಇಟ್ರೇಷನ್ಸ್ ತಗೊಂಡ್ಬಂದ್ವಿ. ಆಮೇಲೆ R&D ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ರು, ಅವರು ಪೇಷನ್ಸ್ ತೋರಿಸಿದ್ರು. ದೆನ್ ಇಟ್ ವೆಂಟ್ ಗುಡ್. ಅದಾದ್ಮೇಲೆ ಸುಮಾರು ಯೂಸರ್ ಎಕ್ಸ್ಪೀರಿಯನ್ಸಸ್ ತಗೊಂಡ್ವಿ, ಸಣ್ಣದು ಒಂದೊಂದು 4-5 ಬಾಕ್ಸು ಎಲ್ಲ. ಈಗಿರೋ ಪದಕಟ್ಟು 4th ಇಟ್ರೇಷನ್ ಬಾಕ್ಸ್ ಲೆಟರ್ಸ್ ಎಲ್ಲ. ಸೊ ಇಟ್ ಹ್ಯಾಸ್ ಕಮ್ ಅ ಲಾಂಗ್ ವೇ. ಐ ಥಿಂಕ್ ಇಟ್ ಹ್ಯಾಸ್ ಅ ಲಾಂಗ್ ವೇ ಟು ಗೋ ಆಲ್ಸೋ. ಹಂಗೆ. ಆ ಥರ ಈಗ ಸಾಕಷ್ಟು ರೆಕಗ್ನಿಷನ್ಸ್ ಕೂಡ ಸಿಕ್ಕಿದೆ ನಿಮಗೆ, ಸಿಗ್ತಾ ಇದೆ. ಸಿಗ್ತಾ ಇದೆ. ಇಟ್ಸ್ ಅನ್ ಆನ್ ಗೋಯಿಂಗ್ ಆಕ್ಟಿವಿಟಿ. ಎಸ್. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಇನಿಷಿಯಲಿ ನಾನು ಎಫರ್ಟ್ಗೆ ಏನು ನಿಧಿ ಪ್ರಯಾಸ್ ಅಪ್ಲೈ ಮಾಡಿದೆ, ಆ ಥರ ಗ್ರ್ಯಾಂಟ್ ಇದೆ ಅಂತ. ನಿಧಿ ಪ್ರಯಾಸ್ಗೆ ಈಸಿಯಾಗಿ ಸಿಕ್ಕೋಯ್ತು. ದಟ್ ಈಸ್ ಬಿಕಾಸ್ ಆಫ್ ದ ಎಫರ್ಟ್ ದಿಸ್ ಆನ್ ವಾಟ್ ಆಲ್ ಇಸ್ ಗೋಯಿಂಗ್. ಅದು ಚೆನ್ನಾಗಾಯ್ತು. ಅದಾದ್ಮೇಲೆ ಅಟ್ಲೀಸ್ಟ್ ಐ ಗಾಟ್ ಸಮ್ ಸ್ಟ್ರೆಂತ್ ಟು ಏನೋ ಒಂದು ವ್ಯಾಲಿಡೇಷನ್ ಸಿಕ್ಕಂಗಾಯ್ತು. ಅದಾಯ್ತು. ಅದಾದ್ಮೇಲೆ ಇವಾಗ ಶುರು ಆಯ್ತು, ಅಂದ್ರೆ ಅವಾರ್ಡ್ ಕೂಡ ಸಿಕ್ತು ಈಗ. ಮೊನ್ನೆ ಅಷ್ಟೇ ನನಗೆ ಇದು ಉಬುಂಟು ಕಾನ್ಸೋರ್ಷಿಯಂ ಆಗಿದೆ, ಅದು ವಿಮೆನ್ ಆಂಟ್ರಪ್ರಿನರ್ಸ್ನ ಎತ್ತಿ ಹಿಡಿಯಕ್ಕೆ ರತ್ನಪ್ರಭಾ ಮಾಡಮ್ದು ಒಂದು ಇನಿಷಿಯೇಟಿವ್. ಅದರಲ್ಲಿ ಕೆಟಗರಿ ಸರ್ವಿಸಸ್ ಕೆಟಗರಿಯಲ್ಲಿ ಗೋಲ್ಡ್ ಸಿಕ್ತು. ಗೋಲ್ಡ್ ಅಂದರೆ ಫಸ್ಟ್ ಪ್ಲೇಸ್. ಸೊ ದಟ್ ಈಸ್ ಒನ್ ರೆಕಗ್ನಿಷನ್. ಬಟ್ ವ್ಯಾಲಿಡೇಷನ್ಸ್ ಇಸ್ ವಾಟ್ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ವಿತ್ ದಿಸ್. ಒಂದು ಇದಾದರೆ ನಾವು ಮುಂಚೆ ಎಲ್ಲೂ ಸ್ಟಾಲ್ಸ್ ಇಡಕ್ಕೆ ಸ್ವಲ್ಪ ಹೆದರ್ಕೊಳ್ತಾ ಇದ್ವಿ, ಈಗ ಸ್ವಲ್ಪ ಧೈರ್ಯವಾಗಿ ಸ್ಟಾಲ್ಸ್ ಇಡ್ತೀವಿ. ಈಗ ಯಾರಿಗಾನ ನಾನು ತೋರಿಸಿದ್ರೆ ನನ್ನ ಇನಿಷಿಯೇಟಿವ್ ಅಂತ, ಈ ಕನ್ನಡ ರಾಜ್ಯೋತ್ಸವ ಎಲ್ಲೆಲ್ಲಿ ನಡೀತಾವೆ ಅಲ್ಲೆಲ್ಲ ನಂಗೆ ಇನ್ವೈಟ್ ಸಿಗ್ತದೆ, ನೀವು ಬನ್ನಿ ನಮ್ಮ ಅಪಾರ್ಟ್ಮೆಂಟ್ ಮಕ್ಳಿಗೆ ಬೇಕಾಗ್ಬೋದು ಇಟ್ಟು ನೋಡಿ ಅಂತ ಒಂದಷ್ಟು ಇನ್ವೈಟ್ ಸಿಕ್ತು. ಆಮೇಲೆ ಆ ಇನ್ವೈಟ್ಗಳಲ್ಲಿ ಒಂದಷ್ಟು ಸೆಲೆಬ್ರಿಟಿಗಳು ಸಿಗ್ತಾ ಹೋದ್ರು. ಯಾರು ನಂದು ಪ್ರಾಡಕ್ಟ್ ನೋಡಿದವರು ಥ್ಯಾಂಕ್ಸ್ ಟು RJ ಪೃಥ್ವಿ ಅವ್ರಿಗೆ ತೋರಿಸಿದ ತಕ್ಷಣ he said okay and ಸ್ಟೋರಿ ಮಾಡಿದ್ರು. ಐ ವಾಟ್ ಸಮ್ ಟ್ರಾಕ್ಷನ್ ಆಲ್ಸೋ. ಸೊ ನಡುವೆ ತುಂಬ ಹೆಲ್ಪ್ಗಳು ಸಿಗ್ತಾ ಇದ್ರು. ನಾವು ದ ಮೊಮೆಂಟಮ್ ಇಸ್ ಗೋಯಿಂಗ್ ಆನ್ ಅಂತ ಹೇಳ್ಬೋದು. ಇತ್ತೀಚೆಗೆ ಟೈ ಕೂಡ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ. ಹೌದು. ವಿಮೆನ್ ಪಿಚ್ ಇತ್ತು ಕಾಂಪಿಟೇಷನ್, ಅದರಲ್ಲಿ ರನ್ನರ್ ಅಪ್ ಆದೆ. 50,000 ಸಿಕ್ತು. ಇವಾಗ ಈ ಪದಕಟ್ಟು ತಗೊಳ್ಬೇಕು ಅಂತಂದ್ರೆ ಹೇಗೆ ತಗೋಬಹುದು? ಒಂದು ನಮ್ಮ ವೆಬ್ಸೈಟ್ ಇದೆ, ವೆಬ್ಸೈಟಿಂದ ಆರ್ಡರ್ ಮಾಡ್ಬೋದು. ಇನ್ನೊಂದು ಡೈರೆಕ್ಟ್ ಕಾಂಟ್ಯಾಕ್ಟ್, ನನ್ನ ನಂಬರ್ ಸಿಕ್ಕೋಗುತ್ತೆ ಲಿಂಕ್ಡ್ಇನ್ ಎಲ್ಲ ಕಡೆನೂ. ಯು ಕ್ಯಾನ್ ಕಾಂಟ್ಯಾಕ್ಟ್. ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ಹಾಕ್ತೀವಿ, ಓಕೆ ಡೀಟೇಲ್ಸ್ ಸರಿ. ಹಾಕ್ತೀವಿ. ನಿಮ್ಮ ಫೋನ್ ನಂಬರ್ ಮತ್ತೆ ನಿಮ್ಮ ವೆಬ್ಸೈಟ್ ಡೀಟೇಲ್ಸ್ ಖಂಡಿತವಾಗಿ ಐ ಆಮ್ ಶೋರ್ ಆಸ್ ಅ ಸೋಲೋಪ್ರನರ್ ಈ ಜರ್ನಿ ಈಸಿಯಾಗಂತೂ ಆಗಕ್ಕೆ ಚಾನ್ಸ್ ಇಲ್ಲ. Yeah. ಅಂದರೆ ಸಾಕಷ್ಟು ಕಷ್ಟ. ಅಂದರೆ ಒಂದು ನಿಮ್ಮದೇ ಕ್ರಿಯೇಟಿವ್ ಪ್ರಾಸೆಸ್ಸೇ ಒಂದು ಅದು ತಲೆ ಹೊಡ್ಕೊಡೋ ಅಂಥ ಒಂದು ಪ್ರಾಸೆಸ್ಸು. ಅದು ಅಲ್ದಿರ ಈ ಜಗತ್ತನ್ನು ಫೇಸ್ ಮಾಡೋವಂಥ ಚಾಲೆಂಜಸ್ ರೈಟ್. ಅಂದರೆ ಪರ್ಸ್ನಲ್ ಸ್ಟ್ರಗಲ್ಸ್ ಇರುತ್ತೆ, ಕ್ರಿಯೇಟಿವ್ ಸ್ಟ್ರಗಲ್ಸ್ ಇರುತ್ತೆ, ಪ್ರೊಫೆಷನಲ್ ಸ್ಟ್ರಗಲ್ಸ್ ಇರುತ್ತೆ. ಸ್ಟ್ರಗಲ್ ಬಗ್ಗೆ ಹೇಳಿ. ಸ್ಟ್ರಗಲ್ ಇಸ್ ಸ್ಟ್ರಗಲ್, ಎಲ್ಲ ಕಡೆನೂ ಇರುತ್ತೆ. ನಂದು ಒಂಥರ ಸೇಫ್ ಗೇಮ್ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಫಸ್ಟ್ ಟೀಚಿಂಗ್ ಮಾಡಿದೆ. ಟೀಚಿಂಗಲ್ಲಿ ಬರೋ ಆದಾಯದ ಮೇಲೆ ಇದು ಆ ದುಡ್ಡನ್ನೆಲ್ಲ ಇದರಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡಿ. ಸೊ ಸ್ಟಾರ್ಟಿಂಗಲ್ಲೇ ಏನು ಬರ್ನ್ ಮಾಡೋ ಥರ ಏನೂ ಹೋಗಲಿಲ್ಲ. ಒಂದು ವೆಂಡರ್ ಹುಡುಕ್ದು. ಆಸ್ ಐ ಟೋಲ್ಡ್ ಯು, ಒಂದು ದೊಡ್ಡ ಸರ್ಕಸೇ ಮಾಡಿದ್ದೀನಿ ವೆಂಡರ್ ಸಿಗ್ಲಿಕ್ಕೆ. ವೆಂಡರ್ಸ್ ಕರೆಕ್ಟಾಗಿ ಸಿಗಲ್ಲ, ಅಥವಾ ನಾನು ಹೇಳಿದ ಟೈಮಿಗೆ ಮಾಡಿಕೊಡಲ್ಲ, ನನ್ನ ಐಡಿಯಾ ಅವ್ರಿಗೆ ಅರ್ಥ ಆಗಲ್ಲ. ಇದು ಒನ್ ಸೈಡ್ ಸ್ಟ್ರಗಲ್. ಇನ್ನೊಂದು ಕೆಲವು ಪೇರೆಂಟ್ಸು ವ್ಯಾಲ್ಯೂ ನೋಡಲ್ಲ. ನಾನು ಏನು ವ್ಯಾಲ್ಯೂ ಕೊಡ್ತಾ ಇದ್ದೀನಿ ಅನ್ನೋ ವ್ಯಾಲ್ಯೂ ನೋಡಲ್ಲ. ಅವ್ರಿಗೇನಿರುತ್ತೆ, ನನ್ನ ಮಗುಗೆ ಇಷ್ಟ ಇರೋದು ನೀನು ಇಷ್ಟ ಹೇಳ್ಕೊಡು, ನಿನ್ನ ಮಗು ಕನ್ನಡ ಕಲಿಬೇಕು, ಕಲಿತಾ ಹೋಗ್ಬೇಕು. ಆ ಲರ್ನಿಂಗ್ ಜರ್ನಿಲಿ ಯಾರು ಇರಲ್ಲ. ಆಮೇಲೆ ಮೈಂಡ್ ಸೆಟ್ ಇದ್ಬಿಡಿರುತ್ತೆ, ಅವರು ತುಂಬ ರೆಸಿಸ್ಟೆಂಟ್ ಇರ್ತಾರೆ ಕನ್ನಡಗೆ. ಮಗುಗೆ ಕನ್ನಡ ಕಲಿಬೇಕಲ್ಲ ಅನ್ನೋ ಥರ ಕಲಿಸ್ತಾ ಇರ್ತಾರೆ. ಆ ಮಕ್ಕಳುಗಳದ್ದು ಪ್ರೋಗ್ರೆಸ್ ಸ್ವಲ್ಪ ಚಾಲೆಂಜ್. ಫಸ್ಟ್ ಪೇರೆಂಟ್ನ ಕನ್ವಿನ್ಸ್ ಮಾಡಿ ಆಮೇಲೆ ಮಗುನ ಕನ್ವಿನ್ಸ್ ಮಾಡೋಕ್ಕಾಗುತ್ತೆ. ಅದು ಒಂದು ಚಾಲೆಂಜು. ಇನ್ನೊಂದು ಪದಕಟ್ಟನ್ನು ನಾನು ಪ್ಲಾನ್ ಮಾಡಿದ್ದು ಅರ್ಲಿ
ಎಜುಕೇಷನಲ್ಲಿ ಅಡಾಪ್ಟ್ ಆಗಬೇಕು ಅಂತ 4ರಿಂದ 10 ವರ್ಷದವರೆಗೆ ಮಕ್ಕಳಿಗೆ ಅಟ್ ದ ಸೇಮ್ ಟೈಮ್ 6ರಿಂದ 7 ಲ್ಯಾಂಗ್ವೇಜ್ ಕಲಿಯೋ ಕೆಪಾಸಿಟಿ ಇತ್ತು. ಇದು ಪ್ರೂವ್. ಆದ್ರೆ ಈಗ ನಮ್ಮ ಸಮಾಜ ಹೆಂಗ್ ಚೇಂಜ್ ಆಗ್ತಾ ಇರೋದು, ನನ್ನ ಮಗುಗೆ ಇಂಗ್ಲಿಷ್ ಗೊತ್ತು, ಬೇಡ ಏನು ಬೇರೆ ಬೇಡ. ಎಲ್ಲಿ ತನಕ ಹೋಗ್ತಾ ಇದ್ದಾರೆ ಅಂದ್ರೆ ಅವ್ರ ಮಾತೃಭಾಷೆನ ಹೇಳ್ಕೊಡ್ಲಿಕ್ಕೂ ತುಂಬಾ ತಲೆ ಕೆಡ್ಸ್ಕೊತಾ ಇದೆ. ಆದ್ರೆ ಯಾವಾಗ 6ರಿಂದ 7 ಲ್ಯಾಂಗ್ವೇಜ್ ಕಲಿಬೋದು, ಕಲೀಲಿಕ್ಕೆ ಬಿಡಿ ಅಲ್ಲ ಮಕ್ಕಳಿಗೆ. ಲ್ಯಾಂಗ್ವೇಜ್ ಒಂದು ಚೆನ್ನಾಗಿದ್ರೆ ಬೇರೆ ಎಲ್ಲವೂ ಚೆನ್ನಾಗಾಗತ್ತೆ. ಅವ್ರಿಗೆ ಕಮ್ಯುನಿಕೇಟ್ ಮಾಡಕ್ ಬರುತ್ತೆ, ಆರ್ಟಿಕ್ಯುಲೇಟ್ ಮಾಡಕ್ ಬರುತ್ತೆ, ಪ್ರತಿಯೊಂದು ಈಸಿ ಆಗ್ತಾ ಹೋಗುತ್ತೆ. ಅವ್ರ ಸೈನ್ಸ್ ಸೋಷಿಯಲ್ ಕೂಡ ಇಂಪ್ರೂವ್ ಆಗತ್ತೆ. ಆದ್ರೆ ಆ ಮೈಂಡ್ ಸೆಟ್ ಅಲ್ಲಿ ಇಲ್ಲ. ಅದೇ ಇನ್ನೊಂದು ಚಾಲೆಂಜ್. ಆಸ್ ಐ ಟೋಲ್ಡ್ ಯು, ಅರ್ಲಿ ಎಜುಕೇಶನ್ ಅಡಾಪ್ಟ್ ಮಾಡಿದ್ರು. ನಾನು ಫಸ್ಟ್ ಅಪ್ರೋಚ್ ಮಾಡಿದ್ದೆ ಒಂದಷ್ಟು ಪ್ರೀ ಸ್ಕೂಲ್ಸ್ಗೆ ಅಕ್ಸೆಪ್ಟೆನ್ಸೇ ಇಲ್ಲ. ಹಿಂದಿಗೆ ಅಕ್ಸೆಪ್ಟೆನ್ಸ್ ಕೊಡ್ತಾ ಇದ್ದಾರೆ, ಕನ್ನಡ ಯಾಕೆ ಕೊಡ್ತಾ ಇಲ್ಲ ಗೊತ್ತಿಲ್ಲ. ಕನ್ನಡದ ಸ್ಕೂಲ್ಗಳು ಪ್ರೀ ಸ್ಕೂಲ್ಸ್ ಬೇಸಿಕಲಿ ನಡೆಸ್ತಾ ಇರೋ ನಡೆಸ್ತಾ ಇದ್ದಾರೆ. ನಡೆಸ್ತಾ ಇರೋ ಕನ್ನಡಿಗರೇ, ಹೌದು, ಮೆಜಾರಿಟಿ ಕನ್ನಡಿಗರೇ. ಅವ್ರಾಗಿರ್ಬೋದು, ಆ ಚೈನ್ದು ಮೇನ್ ಪರ್ಸನ್ಗಳಾಗಿರ್ಬೋದು, ಅವ್ರಿಗೆ ಯಾರಿಗೂ ಕನ್ನಡನ ಅಡಾಪ್ಟ್ ಮಾಡ್ಲಿಕ್ಕೆ ಇಷ್ಟನೇ ಇಲ್ಲ. ಅದು ಎಲ್ಲಿ ಎಫೆಕ್ಟ್ ಆಗ್ತಾ ಇದೆ ಅಂದ್ರೆ 1ನೇ ಕ್ಲಾಸಿಗೆ ಬಂದಿರೋ ಮಗು ಎಫೆಕ್ಟ್ ಆಗ್ತದೆ. ಸ್ಕೂಲಿಗೆ ನಾನು ಪ್ರಿನ್ಸಿಪಾಲ್ ಅಂದ್ರೆ ನಂಗೆ ತುಂಬಾ ವ್ಯಾಮೋಹ ಕನ್ನಡ ಮೇಲೆ. ಹಾಕ್ಬಿಟ್ಟೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಟೆಕ್ಸ್ಟ್ ಬುಕ್ ಕೊಟ್ಬಿಟ್ಟು ಪಾಠ ಪದ್ಯ ಎಲ್ಲ ಹಾಕ್ಬಿಡ್ತೀನಿ. ಸ್ಕೂಲ್ ಬಿ ಕನ್ನಡ ಅಂದ್ರೆ ಆಗಲ್ಲ, ಅವು ಬರೀ ಇಲ್ಲ ಸ್ಟಾಪ್ ಆಗ್ಬಿಡುತ್ತೆ. ಫಸ್ಟ್ ಸ್ಟ್ಯಾಂಡರ್ಡ್ ಬಂದಾಗ ಮಗು ಯಾವ ತಗೋಬೇಕಂತ ಗೊತ್ತಾಗಲ್ಲ. ಈಸಿ ಇರೋದಕ್ಕೆ ಏನೋ ಅಂತ ಸ್ಟ್ರಗಲ್ ಆಗಲ್ಲ. ಆದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ದೇ ವಿಲ್ ಸ್ವಿಚ್ ದ ಸ್ಕೂಲ್ಸ್ ವಿತೌಟ್ ಥಿಂಕಿಂಗ್. ಸ್ಟ್ರಗಲ್ ಮಾಡೋದು ಮಗು. ಮ್ಯಾಥ್ಸ್ ಸೈನ್ಸ್ ಸೋಷಿಯಲ್ 90+ ಬರುತ್ತೆ, ಕನ್ನಡ 65 ಆಗ್ಬಿಡುತ್ತೆ. ಸೊ ಆ ಮಕ್ಕಳಿಗೆ ಪಾಪ ದೇ ಫೀಲ್ ಲೈಕ್ ನನ್ನ ಮಾರ್ಕ್ಸ್ ಎಲ್ಲ ಇದ್ರಲ್ಲಿ ಹೊಟ್ಟೋಯ್ತು. ದೇ ಡೋಂಟ್ ಫೀಲ್ ಲೈಕ್ ಪಾಸಿಟಿವ್ ಟೇಕಿಂಗ್ ಅಂಡ್ ಗೋಯಿಂಗ್ ಅಟ್ ಆ ಏಜ್ ಅಲ್ಲಿ, ಲೈಕ್ ಥಿಂಕ್ 4th or 5th ಆ ಥರ. ಸೊ ಈ ಥರ ಸ್ಟ್ರಗಲ್ಸ್ನ ಪೇರೆಂಟ್ಸು ನೋಡ್ತಾ ಇಲ್ಲ, ಪ್ರೀ ಸ್ಕೂಲ್ಸ್ ಅವ್ರುಗಳು ನೋಡ್ತಾ ಇಲ್ಲ. ಅರ್ಲಿ ಎಜುಕೇಶನ್ ಇಸ್ ದ ಫೌಂಡೇಶನ್. ಕರೆಕ್ಟಾಗಿ ಫೌಂಡೇಶನ್ ಬಿದ್ದರೆ ಮಕ್ಕಳಿಗೆ ಯಾವ ಲ್ಯಾಂಗ್ವೇಜ್ ಪಿಚ್ಚಾಗೋಕ್ಕೂ ಈಸಿ ಆಗುತ್ತೆ. ಇನ್ನೊಂದು ಮದರ್ ಟಂಗ್ನ ನಾನು ತುಂಬ ಎಂಫಸೈಸ್ ಮಾಡ್ತೀನಿ. ಯಾವ ಲ್ಯಾಂಗ್ವೇಜ್ ಇರಲಿ, ಮಲಯಾಳಂ, ಹಿಂದಿ, ತಮಿಳ್, ಗುಜರಾತಿ, ಅದನ್ನ ತುಂಬ ಎಂಫಸೈಸ್ ಮಾಡಬೇಕು. ಅದೇ ಎಂಫಸೈಸ್ ಆಗ್ತಾ ಇಲ್ಲ. ಈಗ ನಾನು ಯಾವುದೋ ಮಾತನ್ನೇ ಹೇಳ್ಕೊಡ್ಬೇಕಾರೆ, ನಿನ್ನ ಭಾಷೆಲಿ ಏನು ಹೇಳ್ತಾರೋ ಇದಕ್ಕೆ ಐ ಡೋಂಟ್ ನೋ ಮ್ಯಾಮ್, ನನಗೆ ಬರೀ ಇಂಗ್ಲಿಷ್ ಗೊತ್ತಿರೋದು, ಆ ಥರ ಹೇಳ್ತಾರೆ ಮಕ್ಕಳು. ಸೊ ಇದು ಬೇಸಿಕ್ ಚಾಲೆಂಜಸ್. ಒಂದು ವಿಚಾರ ಏನು ಅಂತಂದ್ರೆ, ಭಾಷೆನ ಮಾರ್ಕ್ಸ್ಗೋಸ್ಕರ ಕಲಿಯುವಂಥದ್ದಲ್ಲ. ಕರೆಕ್ಟ್. ಭಾಷೆಗೋಸ್ಕರ ಕಲಿಬೇಕು. ಅಂದ್ರೆ ಮನಸ್ಸಿನ ನೋವುಗಳನ್ನ, ನಲಿವುಗಳನ್ನ ಹೇಳ್ಕೊಳ್ಳೋದಕ್ಕೆ ನಮಗೆ ಇರುವಂಥದ್ದೇ ಭಾಷೆ. ಆ ಭಾಷೆನ ವ್ಯಕ್ತಪಡಿಸುವಂಥ ಪ್ರಕ್ರಿಯೆ ಏನಿದೆ ಅದು ಭಾಷೆ ಕಲಿಯೋದು. ಕರೆಕ್ಟ್. ಅಂದ್ರೆ ಗ್ರಾಮೆಟಿಕಲಿ ಯಾಕೆ ಯಾವ್ದಾರ ಒಂದು ಭಾಷೆನ ಕಲಿಬೇಕು, ಯಾಕದಕ್ಕೊಂದು ಚಂದ ಇರುತ್ತೆ, Correct. ಛಂದಸ್ಸಿರುತ್ತೆ, ಇದೆ. ಅಂದ್ರೆ ಭಾಷೆನ ಮನಸ್ಸಿನ ನೋವು ನಲಿವುಗಳನ್ನ ನಿಮ್ಗೆ ಹೇಳ್ಕೊಡುವಂತ ಒಂದು ಪ್ರಾಸೆಸ್. Right. ಈಗ DP ಕೈಲಾಸಂ ಅಂತವ್ರು ಮೂಲತಃ ಮಲಯಾಳಿ, ಬಟ್ ಆದ್ರೆ ಎನ್ರಿಚ್ ಮಾಡದಂತ ಭಾಷೆ ಕನ್ನಡ. ಕನ್ನಡ. ಅಂದ್ರೆ ಅವ್ರ ಮನ್ಸಲ್ಲಾದಂಥ ಎಮೋಷನಲ್ ಟರ್ಮಾಯಿಲ್ಸ್ಗಳನ್ನ ಹೇಳ್ಕೊಳ್ಳೋದಕ್ಕೆ ಅವ್ರಿಗೆ ಪ್ರಾಸೆಸ್, ಆ ಮೆಂಟಲ್ ಪ್ರಾಸೆಸಿಂಗ್ ಆಗಿದ್ದೆ ಕನ್ನಡದಲ್ಲಿ. Correct. ಅಂದ್ರೆ ವೈ ವುಡ್ ಯು ಥಿಂಕ್ ಒಬ್ರು ಮಲಯಾಳಿ ಯಾಕೆ ಕನ್ನಡದಲ್ಲಿ ಬರೆದ್ರು? ಹೌದು ಹೌದು. ಅಂದ್ರೆ ಅಥವಾ ಸುಮಾರಷ್ಟು ಜನ ಆಯ್ತು. ಸುಮಾರು ಜನ, ರಾಜರತ್ನಂ ಇದ್ದಾರೆ, ಅವರು ಬೇಸಿಕಲಿ ತಮಿಳು ಮಾತಾಡೋದು, ಮಾಸ್ತಿ ವೆಂಕಟೇಶ್, ಕರೆಕ್ಟ್. ಅವ್ರಿಗೆ ಜ್ಞಾನಪೀಠ ಬೇರೆ ಬಂತು. ದರಾ ಬೇಂದ್ರೆ ಅವರು ಮರಾಠಿ. ಸೊ ಈ ತರ ನಿಮ್ಗೆ ಈ ಭಾಷೆ ಬೇಕಾಗಿರೋದು ಮಾರ್ಕ್ಸಿನ ಹೊರತಾಗೂ ಒಂದು ಭಾಷೆ ಬೇಕು. ಹೌದು. ಮಾರ್ಕ್ಸಿನ ಹೊರತಾಗೂ ನಿಮ್ಗೆ ಜೀವನದಲ್ಲಿ ಭಾಷೆ ಅಗತ್ಯ ಇದೆ ಅನ್ನೋದು ತುಂಬಾ ಜನಕ್ಕೆ 30 ನಂತರ ಗೊತ್ತಾಗುತ್ತೆ. ಈ ಕೆಲಸ ಸಿಗೋವರೆಗೂ ನಿಮ್ಗೆ ಒಂದು ಮೈಂಡ್ ಸೆಟ್ ಆದ್ಮೇಲೆ, ಕೆಲಸ ಸಿಕ್ಕಿ ಇಲ್ಲ ಮದುವೆ ಆಗಿ ಮದುವೆಯಿಂದ ಹೊರಗಡೆ ಬಂದು ಏನೋ ಆಗಿ 30 ನಿಮ್ಗೆ ಏನೋ ಒಂದು ಸಿಚುವೇಶನ್ ಇರ್ತೀರ, ನಿಮಗೆ ಒಂದು ಭಾಷೆ ಬೇಕಾಗತ್ತೆ. ಆ ಭಾಷೆ ಮಾತಾಡ್ಬೇಕು, ನೀವು ಭಾಷೆಯಿಂದ ಬರಿಬೇಕು. ನನಗೆ ಎಷ್ಟೋ ಸಲ ಏನಾದ್ರು ಬರಿಬೇಕು ಅಂತಂದಾಗ ಆಗೋ ತಡೆಗಳಿರುತ್ತಲ್ಲ, ಆ ಭಾಷೆ ಸಲೀಸಾಗಿ ಬರಲಿಲ್ಲ ಅಂದ್ರೆ ಆಗುವಂಥ ದುಗುಡ, ಬೇಜಾರು. ಅಂದ್ರೆ ಮನ್ಸಲ್ಲಿದೆ ಏನೋ ಒಂದು ಇಶ್ಯೂ ಇದೆ, ಅದನ್ನ ಹೊರಗೆ ಹಾಕ್ಲಿಕ್ಕೆ ಬರ್ತಿಲ್ಲ. ಈ ಜರ್ನಿಲಿಂಗ್ ಪ್ರಾಸೆಸ್ ಕೂಡ ಮಕ್ಕಳಿಗೆ ಭಾಷೆ ಕಲಿಬೇಕಾಗಿರೋದು ಅದಕ್ಕೆ. ಕರೆಕ್ಟ್. ಅಂದ್ರೆ ಪೇರೆಂಟ್ಸ್
ಮನೇಲಿರೋಂಥವ್ರು ಅರ್ಥ ಮಾಡ್ಕೋಬೇಕಾಗಿರೋದು ಏನಕ್ಕೆ ಅಂದ್ರೆ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ. ಮಗು ಎಷ್ಟರ ಮಟ್ಟಿಗೆ ಮಾತಾಡ್ತಾ ಇದೆ ಅಥವಾ ಕಲಿತಾ ಇದೆ ಅನ್ನೋದು ಇಂಪಾರ್ಟೆಂಟ್. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ. ನನಗೆ ಇನ್ನೊಂದು ಅನ್ಸೋದು ನಿಮ್ಮ ಜರ್ನಿಯಲ್ಲಿ, ನೀವೊಂಥರ ಟ್ರೆಂಡ್ ಸೆಟರ್. ಹೌದಾ? ಅಂದ್ರೆ ಕನ್ನಡದಲ್ಲಿ ಈ ತರ ಎಕ್ಸ್ಪೆರಿಮೆಂಟ್ಸ್ ನಾನ್ ಕಂಡಿಲ್ಲ. ಮೇ ಬಿ ನನ್ನ ಸರ್ಕಲ್ ಚಿಕ್ಕದೇನೋ ಆಗಿದೆಯೇನೋ, ಬಟ್ ನಾನು ಕಂಡಿಲ್ಲ. ಅಂದ್ರೆ ಪದಕಟ್ಟು ಅನ್ನೋಂಥ ಒಂದು ಕಾನ್ಸೆಪ್ಟ್, ಅಂದ್ರೆ ನೀವು ಇದರಿಂದ ಎಷ್ಟು ಬ್ರಾಂಚ್ ಔಟ್ ಆಗ್ಬೋದು ಅನ್ನೋದು ನನ್ನ ತಲೆಗೆ ಬರ್ತಾ ಇರೋದು. ಅಂದ್ರೆ ಇವಾಗ ಏನು ವರ್ಡ್ಗೆ ಮಾಡ್ತಾರೆ ಇಂಗ್ಲಿಷಲ್ಲಿ, ಕರೆಕ್ಟ್, ರೈಟ್? ಕ್ರಾಸ್ ವರ್ಡ್ಸ್ ಆಡ್ತಾರೆ. ಯು ಕ್ಯಾನ್ ಬ್ರಾಂಚ್ ಔಟ್ ಇನ್ ಟು ಅಂದ್ರೆ ಈ ಪ್ರಾಡಕ್ಟ್ ಇಂದ. ಸೊ ಆ ಟ್ರೆಂಡ್ ಸೆಟ್ಟಿಂಗ್ ಪ್ರಾಸೆಸ್ ಏನಿದೆ ಅದು ಈಸಿ ಅಲ್ಲ. Correct. ಈಸಿ ಅಲ್ಲ, ಯಾಕೆಂದ್ರೆ ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡ್ತೀವಿ. ಇವರ ಟ್ರಯಲ್ ಬ್ಲೇಸರ್, ಕರೆಕ್ಟ್. ರೈಟ್? ಹೊಸ ದಾರಿ ಹುಡ್ಕೊಂಡು ಹೋಗ್ತಾ ಇದ್ದೀರಾ. ಅಂಡ್ ಐ ಆಮ್ ಶೂರ್ ಇವಾಗ ನೆಕ್ಸ್ಟ್ ಯಾರು ಬರ್ತಾರೆ ಇದೇ ತರ ಪ್ರಾಡಕ್ಟ್ ಮಾಡೋರಿಗೆ, ನೀವೊಂದು ಸ್ವಲ್ಪ ದಾರಿ ನಡೆದಿದ್ದೀರಾ, ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡಿದ್ದೀರಾ. ಕರೆಕ್ಟ್. ಮಾರ್ಕೆಟ್ ಅಲ್ಲಿ ಆಗು ಹೋಗುಗಳನ್ನ ನೀವು ನಿಮ್ಮ ಕಷ್ಟದ ಮುಖಂತಹ ಕರೆಕ್ಟ್. ಅಂದ್ರೆ ಅರ್ಥ ಮಾಡಿಸ್ತಿದ್ದೀರಾ ಜನಗಳಿಗೆ. ಟ್ರೆಂಡ್ ಸೆಟ್ಟಿಂಗ್ ಕೆಲಸ ಕಷ್ಟ ಯಾರಿಗೇ ಆಗ್ಲಿ ಅದು, ಯಾಕೆಂದ್ರೆ ಎಲ್ಲಾ ಇದು ನಿಮ್ಮ ಮೇಲೆ ಇರುತ್ತೆ. ಹೌದು. ಎಲ್ಲಾ ಆಸ್ಪೆಕ್ಟ್ 360 ಡಿಗ್ರಿಯಲ್ಲಿ ನೀವೇ ಫೈಟ್ ಮಾಡಬೇಕು, ಹೌದು. ಇದು ಮಾಡಬೇಕು, ಈ ತರ ಮಾಡಬೇಕು ಅಂತ. ಬಟ್ ಸಕ್ಸಸ್ ಸ್ಟೋರೀಸ್ಗಳನ್ನ ಕೇಳಿದಾಗ ಒಂದು ಖುಷಿ, ಒಂದು ನೆಮ್ಮದಿ ಸ್ವಲ್ಪ ಶೇರ್ ಮಾಡ್ಕೊಳ್ಳಿ. ಫಸ್ಟ್ ಹೇಳಕ್ ಇಷ್ಟಪಡೋದು, ನಾನು 4 ಮಕ್ಕಳಿಂದ ಶುರು ಮಾಡಿದೆ ಅಂತ ಹೇಳಿದೆ. ಅದರಲ್ಲಿ ಒಂದು ಮಗು ಈಗ 9th ಗ್ರೇಡ್ ಅಲ್ಲಿ ಇದ್ದಾನೆ. ಅವನು 8th ಇಂದ 9th ಸ್ವಿಚ್ ಆಗ್ಬೇಕಾದ್ರೆ ಕಾಲ್ ಮಾಡ್ಬಿಟ್ಟು, ಮ್ಯಾಮ್ ನನಗೆ ಹಿಂದಿ ತಗೊಳಕ್ ಇಷ್ಟ ಇಲ್ಲ, ನಾನು 12th ತನಕ, ಅವನು ಮೂಲತಃ ಮಲಯಾಳಂ, ನನಗೆ ಕನ್ನಡ ತಗೋತೀನಿ, 9th 10th 11th 12th ಸಪೋರ್ಟ್ ಮಾಡ್ತೀರಾ? ನೀವು ಸಪೋರ್ಟ್ ಮಾಡಂಗಿದ್ರೆ ಮಾತ್ರ ನಾನು ಆಫ್ ಮಾಡ್ತೀನಿ. ಹಳೆಗನ್ನಡ ಬರುವಂತ, ಹೌದು ಕರೆಕ್ಟ್. ಅದು ನಿಜವಾಗ್ಲೂ ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್ ಥಿಂಗ್. ನಾನು ಇವತ್ತಿಗೂ ನಾನು ಪಾಠ ಮಾಡ್ತಿರೋದಕ್ಕೆ ಸಾರ್ಥಕತೆ ಅಂತ ಕೇಳಿದ್ರೆ ದಾಟ್ ಈಸ್ ಇಟ್. ಇನ್ನೊಂದು, ನನ್ನ ಸ್ಕೂಲಲ್ಲಿ ಪೈಲಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ ನಾನು, ತುಂಬಾ ಹೊಡೆದಾಡಿದಾರೆ ಅವ್ರ ಮಕ್ಕಳ ಜೊತೆ. ಆ ಮಗು ಪ್ರೋಗ್ರೆಸ್ ಸಿಗ್ತಾ ಇಲ್ಲ. ಪುಣ್ಯಕ್ಕೆ ಅದು ನನ್ನ ಸ್ಕೂಲೇ, ಹಾಗಾಗಿ ನಮ್ಮ ಟೀಚರ್ಗೂ ನನ್ನ ಬಯೋ ಅಧಿಕಾರ ಇರುತ್ತೆ. ಆದರೆ ಒಂದು ಖುಷಿ ಏನಂದ್ರೆ ನಾನು ನಮ್ಮ ಟೀಚರ್ಗೆ ಪಾಠ ಮಾಡ್ತಾ ಇದ್ದೀನಿ, ಈ ತರ ಮಾಡ್ಬೇಕು ನೀವು ಅಂತ. ಅದು ಒಂದು. ಆದ್ರೆ ಮಕ್ಕಳು ತುಂಬಾ ಪ್ರೋಗ್ರೆಸ್ ಸಿಗುತ್ತೆ. ಯಾವ ರೇಂಜ್ಗೆ ಅಂದ್ರೆ ಅಟ್ಲೀಸ್ಟ್ 70% ಆಫ್ ದ ಕಿಡ್ಸ್ ಆರ್ ಏಬಲ್ ಟು ಸ್ಟಡಿ, ದೇ ಆರ್ ಏಬಲ್ ಟು ಲರ್ನ್. ಅದರಲ್ಲಿ ಒಂದಷ್ಟು ಮಕ್ಕಳು ತುಂಬಾ ಬುದ್ಧಿವಂತ ಚುರುಕು ಮಕ್ಕಳಿದ್ದಾರೆ. ಅವ್ರಿಗೆ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಕನೆಕ್ಟ್ ಆಗ್ತಾ ಇರಲಿಲ್ಲ. ಕನ್ನಡ 8ನೇ ಕ್ಲಾಸ್ ಇದ್ದಾರೆ, 9ನೇ ಕ್ಲಾಸ್ ಇದ್ದಾರೆ, ಅಲ್ಲಿ ಪ್ರಾಬ್ಲಮ್ ಇರೋದೇ ಎಲ್ಲದರಲ್ಲೂ ಬರುತ್ತೆ, ಲ್ಯಾಂಗ್ವೇಜಸ್ ಅಲ್ಲಿ ಬಿದ್ದೋಗ್ಬಿಡುತ್ತೆ. ಅಥವಾ ಅದೇ ಒಂದೊಂದಕ್ಕೆ ಇದ್ದಾರೆ, ಆದ್ರೆ 10ನೇ ಕ್ಲಾಸು ಸ್ವಲ್ಪ ಅಳ್ಳಾಡದೆ ಲ್ಯಾಂಗ್ವೇಜ್ ಸ್ವಲ್ಪ ಬರೆಯಲ್ಲ. ಆ ಲ್ಯಾಂಗ್ವೇಜ್ ಬರ್ದೇ ಇರೋ ಮಗುಗೆ ಬೇರೆ ಸಬ್ಜೆಕ್ಟು ಕಷ್ಟ ಆಗ್ತಾ ಇರುತ್ತೆ, ಬಿಕಾಸ್ ದೇ ಕೆನಾಟ್ ಆರ್ಟಿಕ್ಯುಲೇಟ್. ಸೊ ಅದು ಒಂದು ಒಳ್ಳೆ ಕರ್ವ್ ತಗೋತಾ ಇದೆ. ಅದು ತುಂಬಾ ಖುಷಿಯ ಸಕ್ಸಸ್ ಸ್ಟೋರಿ. ಆದ್ರೆ ಇದು ಜಸ್ಟ್ ಸ್ಟಾರ್ಟ್, ದರ್ ಆರ್ ಮೆನಿ ಮೋರ್ ಟು ಅಚೀವ್. 2026 ನಿಮಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ? ಟು ಡೂ ಲಿಸ್ಟ್ ಏನಿದೆ? ಆಸ್ಪಿರೇಷನ್ಸ್ ಏನಿದೆ? ಆಸ್ಪಿರೇಷನ್ಸ್, ಐ ವಾಂಟ್ ಎವ್ರಿ ಪ್ರೀ ಸ್ಕೂಲ್ ಟು ಅಕ್ಸೆಪ್ಟ್ ಮೈ ಪ್ರಾಡಕ್ಟ್. ಇಟ್ ಇಸ್ ಮಚ್ ನೀಡೆಡ್. ನನ್ನ ಪ್ರಾಡಕ್ಟ್ ಅನ್ನೋದಕ್ಕೆ ಹೇಳ್ತಾ ಇಲ್ಲ. ಮಕ್ಕಳಿಗೆ ಕನ್ನಡನ ನೀವು ಹೆಂಗೆ ಇಂಗ್ಲೀಷ್ನ ಆಟದ ಮೂಲಕ ಕಲಿಸ್ತೀರಾ, ಕನ್ನಡನೂ ಕಲಿಸ್ಬಿಡಿ, ತುಂಬಾ ಈಸಿ ಆಗಿಬಿಡುತ್ತೆ. ಆ ಮಗು ಫಸ್ಟ್ ಸ್ಟ್ಯಾಂಡರ್ಡ್ ಬಂದು ಕಷ್ಟಪಡೋದು ಬೇಡ, ಕನ್ನಡ ಕಷ್ಟ ಅಂತ ಅನ್ಕೊಳ್ಳೋದೇ ಬೇಡ, ಆಟದ ಮೂಲಕನೇ ಕಲಿತಾ ಹೋಗ್ಲಿ ಅಲ್ಲ. ರೆಕಗ್ನಿಷನ್ ಬಂದ್ಬಿಟ್ರೆ ದೇ ವಿಲ್ ಡೂ ಎವ್ರಿಥಿಂಗ್. ಓದ ಕಾನ್ಫಿಡೆನ್ಸ್ ಮಾತ್ರ ಕಲಿಸ್ಬೇಕಾಗೋದು, ಅದು ಆಟದ ಮೂಲಕನೇ ಆಗೋದು ಇವಾಗ, ಕಂಪ್ಲೀಟ್ ಗೇಮಿಫೈಯಿಂಗ್ ಬಾಯ್. ಸೊ ಅದು ನಂದು ಇದು. ಕರ್ನಾಟಕದಲ್ಲಿರೋ ಎಲ್ಲ ಸ್ಕೂಲ್ಸ್, ಪ್ರೀ ಸ್ಕೂಲ್ಸ್ ಎತ್ಕೋಬೇಕು ನಂದು ಪ್ರಾಡಕ್ಟ್ ಅಂತ ಆಸ್ಪಿರೇಷನ್ಸ್. ಸೆಟ್ ಲೈಕ್ 2026 ಬಂದು ಅಟ್ಲೀಸ್ಟ್ ಒಂದು ಲೆವೆಲ್, ಐ ಡೋಂಟ್ ವಾಂಟ್ ಟು ಟೆಲ್ ದ ನಂಬರ್ಸ್ ಆರ್ ಹ್ಯೂಜ್, ಲೆಟ್ ಇಟ್ ಬಿ ದೇರ್ ಹಿಯರ್. ಅಷ್ಟು ಸ್ಕೂಲ್ಸ್ ನಾನು ತಲುಪಬೇಕು ಅಂತ ಆಸೆ ಇದೆ. ಅದಾದ್ಮೇಲೆ ಪದಕಟ್ಟು ನನಗೆ ಆಟಿಕೆಯಾಗಿರೋದು ಬೇಡ. ಈಗ 2 ದಿನ ಮಗು ಇದ್ಕೊಂತು, ಖುಷಿಗೆ ಆಟ ಆಡ್ತು, ಅದಾದ್ಮೇಲೆ ಸೈಡಲ್ಲಿ ಮೂಲೆ ಹೋಗುದು, ಅದು ಬೇಡ ನನಗೆ. ಸೊ ನನ್ನ ಹತ್ರ ಕರಿಕ್ಯುಲಮ್ ಇದೆ, ಮಕ್ಕಳಿಗೆ ಈಸಿಯಾಗಿ ಕಲಿಸ್ಲಿಕ್ಕೆ ಕನ್ನಡ ಕರಿಕ್ಯುಲಮ್ ಇದೆ. 48 hours ಅಲ್ಲಿ ನಾನು ಕನ್ನಡ ಕಲಿಸ್ತೀನಿ. ದಿಸ್ ಇಸ್ ವಾಟ್ ಐ ಆಮ್ ಟೆಲಿಂಗ್. ಐ ಆಮ್ ಮೇಡ್ ಅ ಕರಿಕ್ಯುಲಮ್. ಆ ಕರಿಕ್ಯುಲಮ್ ಅಲ್ಲಿ ಮಗು ಕಲಿಯೋಕ್ಕಾಗುತ್ತೆ. ಪೈಲಟ್ ನಡೀತಾ ಇದೆ. ಸೊ ಇದು
ಅಟ್ಲೀಸ್ಟ್ ಅದು ಒಂದು ಪ್ರಾಸೆಸ್. ಅಟ್ಲೀಸ್ಟ್ ಅವ್ರಿಗೆ ಪೇರೆಂಟ್ ದುಡ್ಡು ಕೊಟ್ಟಿದ್ದಕ್ಕಾದ್ರೂ ಅದು ಸಾರ್ಥಕತೆ ಹೊಂದಬೇಕು. ಇದು ನನ್ನ ಗೋಲ್ಸ್. ಐ ಡೋಂಟ್ ವಾಂಟ್ ಇಟ್ ಟು ಬಿ ಅ ಟಾಯ್. ಇಟ್ ಹ್ಯಾಸ್ ಟು ಬಿ ಅ ಲರ್ನಿಂಗ್ ಒನ್. ಒಂದು ಹ್ಯಾಂಡ್ ಹೋಲ್ಡಿಂಗ್ ತರ ಇರಬೇಕು. ಇದು ನನ್ನ Awesome. Super. Great vision. Great product. Thank It is one great entrepreneur. ಐ ಹೋಪ್ ಸೊ. ಅಂದರೆ ಫಂಡಮೆಂಟಲ್ ಸ್ಟ್ರಾಂಗ್ ಇರೋಂಥ ಆಂಟರ್ಪ್ರಿನರ್ಸ್ನ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಯಾರ್ಡ್ಸ್ಟಿಕ್ ಆಫ್ ಯಾರನ್ನಾರು ಅಸೆಸ್ ಮಾಡೋದು ಇಸ್ ವೆರಿ ಸಿಂಪಲ್. ನೀವು ಪ್ರಾಫಿಟ್ ಗೇಮಲ್ಲಿದ್ದೀರಾ, ವ್ಯಾಲ್ಯೂಯೇಷನ್ ಗೇಮಲ್ಲಿದ್ದೀರಾ ಅಂತ. ವ್ಯಾಲ್ಯೂಯೇಷನ್ ಗೇಮಲ್ಲಿ ಎಷ್ಟು ಜನ ದೇ ಗೆಟ್ ಲಾಸ್ಟ್ ಅಂದರೆ, ಈ ಫಿರ್ ಹೇರಾ ಫೇ ಅಂತ ಮೂವಿಲಿ ಅವನು ಅಕ್ಷಯ್ ಕುಮಾರ್ ಹೇಳ್ತಾನೆ, ಇಸ್ಕೆ ಟೋಪಿ ಉಸ್ಕೆ ಸರ್ ಅಂತ. ವ್ಯಾಲ್ಯೂಯೇಷನ್ ಗೇಮ್ ಅಷ್ಟೇ. ಇಲ್ಲಿ ಒಬ್ರು ಹಾಕೊಂಡಿರ್ತಾರೆ ಟೋಪಿ, ಇನ್ನೊಬ್ರು ಹತ್ರ ಹೋಗುತ್ತೆ, ಇನ್ನೊಬ್ರ ಹತ್ರ ಹೋಗುತ್ತೆ, ಹೋಗ್ತಾನೆ ಇರುತ್ತೆ ಟೋಪಿ. Correct. ಪ್ರಾಫಿಟ್ ಗೇಮಲ್ಲಿ ಇರೋರಿಗೆ ಫ್ರಮ್ ಡೇ ಒನ್ ನಿಮಗೆ ಪ್ರಾಫಿಟಬಿಲಿಟಿ ತೋರಿಸ್ಲೇಬೇಕು. Correct. ನೀವು ದುಡಿದ್ರೇನೆ ಹಂಚಕ್ ಸಾಧ್ಯ. ಕರೆಕ್ಟ್. ಸೊ ಪ್ರಾಫಿಟ್ ಗೇಮಲ್ಲಿ ಇರೋಂತಹ ಆಂಟರ್ಪ್ರಿನರ್ಸ್ನ ನೋಡೋದಕ್ಕೆ ಭಾರಿ ಖುಷಿ, ಭಾರಿ ಸಂತೋಷ. ಸೊ ಥ್ಯಾಂಕ್ ಯು. ನಮ್ಮ ಜೊತೆ ಫ್ರೈಡೆ ನಿಮ್ಮ ಹುಷಾರೆಲ್ಲ ಬೇರೆ ಇವತ್ತು ಬಿಸಿನೀರು ಕುಡಿಸಿ ನಿಮ್ಮ ಹತ್ರ ಪಾಡ್ಕಾಸ್ಟ್ ಮಾಡಿಸ್ಬಿಟ್ಟಿದೀವಿ ನಾವು. Yeah. ಸೊ ಥ್ಯಾಂಕ್ ಯು ಬಂದಿದ್ದಕ್ಕೆ ಲವಣಿ ಅವರೇ. ಪರ್ಸ್ನಲಿ ವೆರಿ ಹ್ಯಾಪಿ ಟು ಮೀಟ್ ಯು, ಪರ್ಸ್ನಲಿ ವೆರಿ ಹ್ಯಾಪಿ ಟು ಹೋಸ್ಟ್ ಯು. ಸೊ ನೆಕ್ಸ್ಟ್ ಇಯರ್ ಇನ್ನೊಂದ್ಸಲಿ ಮಾಡೋಣ. Sure. ಅವಾಗ ನೀವೇನು ನಂಬರ್ಸ್ ಅನ್ಕೊಂಡಿದ್ರಿ ಈ 2025 ಅಲ್ಲಿ, ಅದರ ಬಗ್ಗೆ ಮಾತಾಡಿ, ಎಷ್ಟು ರೀಚ್ ಆದ್ರಿ ಅಂತ ಮಾತಾಡಿ. ಹೇಳಲ್ಲ. ವೆರಿ ಗುಡ್. ಸೊ ಥ್ಯಾಂಕ್ ಯು. ದಟ್ ವಾಸ್ ಅವರ್ ಎಪಿಸೋಡ್, ಬಿಸ್ನೆಸ್ ಗಿಸ್ನೆಸ್ ಪಾಡ್ಕಾಸ್ಟ್. ಇವತ್ತು ನಮ್ಮ ಜೊತೆ ಲಾವಣ್ಯ ಅವರಿದ್ರು. ಅಮೇಝಿಂಗ್ ಪ್ರಾಡಕ್ಟ್ಸ್. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಕಾಂಟ್ಯಾಕ್ಟ್ ಮಾಡಿ ಅವರ ಪ್ರಾಡಕ್ಟ್ನ ಹೇಗೆ ಖರೀದಿ ಮಾಡ್ಬೋದು ಅಂತಲೂ ಒಂದು ಚಿಕ್ಕ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಕನ್ನಡಿಗರಾಗಿ ನಾವು ಸಪೋರ್ಟ್ ಮಾಡೋಣ, ಪ್ರಾಡಕ್ಟ್ನ ಖರೀದಿ ಮಾಡೋಣ. ಪ್ರಾಡಕ್ಟ್ ಬಗ್ಗೆ ಜನಗಳಿಗೆ ಒಂದು 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 ನಾಲೆಡ್ಜ್, ಒಂದು ಥಾಟ್ ಲೀಡರ್ಶಿಪ್ನ ಮೂಡಿಸೋಣ. ನಮ್ಮ ಕೈಲಾದಂಥ ಸಹಾಯ ಕನ್ನಡಕ್ಕಾಗಿ ಲಾವಣ್ಯ ಅವ್ರಿಗೆ ಮಾಡೋಣ. ದಟ್ ಥ್ಯಾಂಕ್ ಯು ಸೊ ಮಚ್.